ಸೈಲೆಂಟ್ ಹಾರ್ಟ್ ಅಟ್ಯಾಕ್ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಸಹಕಾರ ಸಚಿವ ಎಚ್ ಮಹದೇವ್ ಪ್ರಸಾದ್ ಇವತ್ತು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಅಂದರೆ ಇವತ್ತು ವಿಶೇಷವಾಗಿ ಯಾವ ರಾಜಕಾರಣಿಗಳು ತಮ್ಮ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ನಿಜಕ್ಕೂ ಕೂಡ ಅವರ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅವರೆಲ್ಲ ಒಂದು ಕಡೆ ರಾಜಕಾರಣದ ಒತ್ತಡದಲ್ಲೋ ಸಾರ್ವಜನಿಕ ಜೀವನದಲ್ಲಿ ಮೈಮರಿತಾರೆ ಅನ್ನೋಂಥ ಒಂದು ಅನುಮಾನ. ಈ ಒಂದು ವಿಚಾರ ಇವತ್ತು ಭಾಳಷ್ಟು ಜನ ತಲೆ ಕೆಡಿಸ್ಕೊಂಡಿರ್ತಾರೆ, ಕೆಲವರು ತಲೆ ಕೆಡಿಸ್ಕೊಳ್ಳೋದು. ಯಾಕಂತಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡದೆ ಹೋದರೆ ಯಾವ ರೀತಿಯಾದಂಥ ಒಂದು ಅಪಘಾತಗಳು ಆಗ್ತವೆ ಅನ್ನುವಂಥದ್ದು ಕೂಡ ಇವತ್ತು ಮಹದೇವ್ ಪ್ರಸಾದ್ ಅವ್ರು ನೋಡೋಕ್ಕೆ ತಮಗೆ ಅನ್ನಿಸ್ಬೋದು. ಭಾಳ ಗಟ್ಟಿಮುಟ್ಟಾಗಿ ತುಂಬ ಆಳೆತ್ತರದ ವ್ಯಕ್ತಿಯಾಗಿದ್ದರು, ಭಾಳ ಸೌಮ್ಯ ಸ್ವಭಾವ, ಮತ್ತೊಂದು ಕಡೆ ಅಜಾತಶತ್ರು. ಎಷ್ಟೇ ಅವರು ವಿರೋಧಿಗಳು ಅಥವಾ ಅವರ ಪಕ್ಷದ ಮೇಲೆ, ಅವರ ಸಚಿವರ ಮೇಲೆ, ಖಾತೆ ಮೇಲೆ, ಅವರ ಕೈಗೊಂಡ ತೀರ್ಮಾನಗಳ ಮೇಲೆ ವಿಧಾನಸಭೆಯ ಒಳಗೆ ಹೊರಗಡೆ ಎಷ್ಟೇ ಆರೋಪ ಮಾಡಿದ್ರು, ಟೀಕೆ ಮಾಡಿದ್ರು ಕೂಡ ಭಾಳ ನಗನಗುತ್ತಾ ಸೌಮ್ಯದಿಂದ ಉತ್ತರ ಕೊಡ್ತಾ ಇರ್ತಕ್ಕಂಥದ್ದು ಮಹದೇವ್ ಪ್ರಸಾದ್ ಅವರ ಒಂದು ಕಲೆ, ಮತ್ತು ಅದು ಅವರು ಬೆಳೆಸ್ಕೊಂಡು ಬಂದಂಥ ಒಂದು ಸಂಸ್ಕೃತಿ ಕೂಡ. ಸೊ 5 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾದರೂ ಕೂಡ ಅವರಿಗೆ ಆ ಅಧಿಕಾರದ ಅಹಂಕಾರ ಆಗಲಿ ಅಹಮ್ಮಾಗಲಿ ಅವ್ರ ನೆತ್ತಿಗೆ ಏರಿರಲಿಲ್ಲ. ಸೊ ಇದು ಕೂಡ ಒಂದು ವಿಶೇಷವಾದಂಥ ಒಂದು ಗುಣ. ಆದರೆ ಇವತ್ತು 58 ವರ್ಷಕ್ಕೆ ಇವತ್ತು ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇವತ್ತು ಕೊಪ್ಪ ಸಹಕಾರ ಸಾರಿಗೆಯ ಒಂದು ಕಾರ್ಯಕ್ರಮಕ್ಕೆ ಅವರು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ನಿನ್ನೆ ಅವರು ಏನು ಚಿಕ್ಕಮಗಳೂರಿನ ಒಂದು ರೆಸಾರ್ಟ್ನಲ್ಲಿ ಮಲಗಿದ್ದ ಸ್ಥಳದಲ್ಲೇ ಇವತ್ತು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಗಾದರೆ ಇವತ್ತು ನಾವು ಚರ್ಚೆ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಒಂದು ಕಡೆ ಮಹದೇವ್ ಪ್ರಸಾದ್ ಅವರ ವ್ಯಕ್ತಿತ್ವ, ಮತ್ತೊಂದು ಕಡೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು, ಅದು ಹೋರಾಟ ಇರ್ಬೋದು ಅಥವಾ ಡಾಕ್ಟರ್ಸ್ ಇರ್ಬೋದು, ಯಾವುದೇ ಒಂದು ವೃತ್ತಿಯಲ್ಲೂ ಕೂಡ ಯಾವ ರೀತಿಯಾದಂಥ ಒತ್ತಡದ ಜೀವನಕ್ಕೆ ಅವರು ಒಗ್ಗಿಕೊಂಡಿರ್ತಾರೆ, ಆ ಮೂಲಕ ತಮ್ಮ ಆರೋಗ್ಯವನ್ನು ಅವರು ನೆಗ್ಲೆಕ್ಟ್ ಮಾಡಿರ್ತಾರ ಅಥವಾ ಮೈ ಮರಿತಿರ್ತಾರೆ ಆರೋಗ್ಯದ ಬಗ್ಗೆ ಅನ್ನುವಂಥ ಪ್ರಶ್ನೆಗಳು ಇದ್ದಾವೆ. ಸೊ ವಿಶೇಷವಾಗಿ ಸಚಿವರಾದಂಥವ್ರು, ಶಾಸಕರಾದಂಥವ್ರು, ರಾಜಕಾರಣಿಗಳು, ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಇವರು ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ, ಕೆಲವರು ಕೊಡಲ್ಲ. ಆದರೆ ಇದ್ರ ಬಗ್ಗೆ ನಾವು ತಜ್ಞ ವೈದ್ಯರು ಮತ್ತು ರಾಜಕಾರಣಿ ಕೂಡ ನಮ್ಮ ಜೊತೆಗಿದ್ದಾರೆ. ನಾನು ಮಹದೇವ್ ಪ್ರಸಾದ್ ಅವರ ಈ ಒಂದು ಅಕಾಲಿಕ ನಿಧನದ ಜೊತೆಗೇ ಆರೋಗ್ಯದ ಬಗ್ಗೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಗಮನ ಕೊಡಬೇಕು, ಈ ರೀತಿಯ ಅಪಘಾತಗಳು, ಈ ರೀತಿಯಾದಂಥ ಹೃದಯಾಘಾತ ಏನಕ್ಕೆ ಆಗುತ್ತೆ, ಕಾರಣಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಸೊ ಎಚ್ ಮಹದೇವ್ ಪ್ರಸಾದ್ ಅವರು ನಿಜ ಕೂಡ ನನಗೂ ಕೂಡ ವೈಯಕ್ತಿಕವಾಗಿ ಭಾಳ ಒಂದು ರೀತಿ ಆತ್ಮೀಯರು. ಯಾಕಂದರೆ ನಾನು ಕಳೆದ 18 ವರ್ಷದಿಂದ ಅವರು ಪ್ರತಿ ಬಾರಿ ಕೂಡ ಸಿಕ್ಕಾಗಲೂ ಭಾಳ ನಗುಮುಖದಿಂದಲೇ ಅವರು ಮಾತಾಡಿಸ್ತಕ್ಕಂಥ ರೀತಿ, ಅವರು ವಿಚಾರಿಸ್ತಕ್ಕಂಥ ಒಂದು ಇದು ಇರ್ಬೋದು, ಮಂತ್ರಿ ಅನ್ನೋದಾಗಲಿ ಅಥವಾ ನಾನು ಶಾಸಕ ಅನ್ನೋದು ಯಾವತ್ತೂ ಕೂಡ ತಲೆಗೆ ಬರ್ತಿಲ್ಲ. ಅವ್ರು ಪ್ರೆಸ್ ಮೀಟ್ ಇರ್ಬೋದು, ಅವ್ರು ಮಂತ್ರಿ ಆಗಿದ್ದಾಗಿರ್ಬೋದು, ಅಥವಾ ಮೊನ್ನೆ ಕೂಡ ಅವರು ನಮ್ಮ ಚಾನಲ್ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಆಗಮಿಸಿದ್ರು. ಅಂದರೆ ನಗನಗ್ತಾನೆ ಬರ್ತಿದ್ರು, ಭಾಳ ಸರಳವಾಗಿ ಸೌಮ್ಯತೆಯಿಂದ, ಮತ್ತು ಯಾವುದೂ ಕೂಡ ಮನಸ್ಸಿಗೆ ಹಚ್ಕೊಳ್ಳೋದೇ ತುಂಬ ಲೀಲಾಜಾಲವಾಗಿ ಒಂಥರ ಯಾವುದೇ ಟೆನ್ಷನ್ ಇಲ್ಲ ಅನ್ನೋ ರೀತಿಯೇ ಅವರು ಯಾವಾಗಲೂ ಕೂಡ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಸೊ ಅವರಿಗೆ ನಾನು ಶ್ರದ್ಧಾಂಜಲಿ ಸಲ್ಲಿಸ್ತಾನೆ. ಇವತ್ತು ಅವರ ಜೊತೆಗೆ 15 ವರ್ಷಗಳಿಂದ ಅವರು ಮಂತ್ರಿ ಆಗದೇ ಇದ್ದಾಗ, ಅವರು ಅಪೋಸಿಷನಲ್ಲಿದ್ದಾಗ ಅವರಿಗೆ ಅಡುಗೆ ಮಾಡಿ ಅವರಿಗೆ ಊಟವನ್ನು ಬಡಿಸ್ತಾ ಇದ್ದಂಥ ಅಡುಗೆ ಭಟ್ರೊಬ್ಬರು ಮನೆಯಲ್ಲಿ ಇದ್ದಂಥವರು, ಅವರು ಆ ಅಗಲಿದ ನಾಯಕನ ಬಗ್ಗೆ, ತಮ್ಮ ಯಜಮಾನನ ಬಗ್ಗೆ, ಸಚಿವರ ಬಗ್ಗೆ ಏನು ಹೇಳಿದ್ರೆ ನೋಡ್ಕೊಂಬರೋಣ. ಏನು ಮುದ್ದೆ ಅನ್ನ ಸಾಂಬಾರು ಅಷ್ಟೇ, ಸಾಯಂಕಾಲ ಚಪಾತಿ ಪಲ್ಯ ಬಿಟ್ಟರೆ ಏನು ಮಾಡ್ತಾರಲ್ಲ, ಬೇರೆ ನಾವು ಇಷ್ಟಪಡ್ತಾರಲ್ಲ ಅಷ್ಟೇ, ಮುದ್ದೆ ಅನ್ನ ಸಾಂಬಾರು ಅಷ್ಟೇ. 15 ವರ್ಷ ಆಯ್ತು ನಾನು ಇಂಥವ್ರ ಕಡೆ. ಅವತ್ತು ಒಂದು ದಿವಸ ಏನೂ ನನಗೇನು ತೊಂದರೆ ಮಾಡಿಲ್ಲ. 15 ವರ್ಷ ಅಂದ್ರೆ ಅಲ್ಲಿ ಸಾವುಕಾರ ಕಡೆ 2 ವರ್ಷ ಇದ್ದೆ. ಅವ್ರನ್ನ ಬಿಟ್ಟು ಬೆಳಕ್ಕೆ ಇಲ್ಲಿ ಬಂದೆ. ಇಲ್ಲಿ ಇವ್ರ ಮೆಂತಕ್ಕೆ ಬಂದು 15 ವರ್ಷ ಯಾರ ಕಡೆ ಹೋಗಿಲ್ಲ, ಇವ್ರ ಕಡೆ. ಭಾನುವಾರ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋದರು. ಮಧ್ಯಾಹ್ನ ಊಟ ಮಾಡ್ಕೊಂಡು 4 ಗಂಟೆಗೆ ಹೋದರು. ಇವತ್ತು ಸಾಯಂಕಾಲ ಬರ್ತಾನಂತ ಹೇಳಿದರು. ನಮ್ಮ ಪಿ ಅವರು ನಾವು ಇಲ್ಲಿ ನಿಂತಿದ್ವಿ. ಮಂಗಳವಾರ ಸಾಯಂಕಾಲ ಬರ್ತಾನಂತ ಹೇಳಿದ್ರು. ಸೊ ಹಾಗಾದರೆ ಇವತ್ತು ಮಹದೇವ್ ಪ್ರಸಾದ್ ಅವ್ರನ್ನ ನಾವು ಕಳ್ಕೊಂಡಿದ್ವಿ. ಯಾಕಂತಂದರೆ ಅವರು ತಮ್ಮ ಖಾತೆಯನ್ನು ನಿಭಾಯಿಸ್ತಾ ಇದ್ರು, ಅಷ್ಟೇ ಅಲ್ಲ ಅನೇಕ ವಿಚಾರಗಳಿಗೆ ಅವರು ತಲೆ ಕೆಡಿಸ್ಕೊಂಡಿದ್ರು. ಮತ್ತು ಇವತ್ತು ಕಬ್ಬಿನ ಸಮಸ್ಯೆ ಇರ್ಬೋದು, ಸಹಕಾರ ಇಲಾಖೆಯ ರೈತರ ಸಾಲ ಮನ್ನಾ ಇರ್ಬೋದು, ಇದ್ರ ಬಗ್ಗೆನೇ ಅವರು ಭಾಳಷ್ಟು ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡ್ತಾಯಿದ್ರು. ಕೇಂದ್ರ ಸರ್ಕಾರದ ಮೇಲೆ ಅವರು ಸಾಲ ಮನ್ನಾ ಮಾಡಿ ಅಂತ ಹೇಳ್ತಿದ್ರು, BJP ಇವ್ರ ಮೇಲೆ ಹೇಳ್ತಾಯಿದ್ರು. ಇವೆಲ್ಲವೂ ಕೂಡ ಒಂದು ಸಚಿವರಾಗಿ ಜವಾಬ್ದಾರಿ ಇರ್ತಕ್ಕಂಥ. ಮತ್ತೊಂದು ಕಡೆ ಆರೋಗ್ಯದ ಬಗ್ಗೆ ಅವರೆಲ್ಲರೂ ಒತ್ತಡದಲ್ಲಿದ್ರ, ಅವರು ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಅವ್ರ ಪ್ರವಾಸ, ಮತ್ತೊಂದು ಇವೆಲ್ಲವೂ ಕೂಡ ಒಬ್ಬ ರಾಜಕಾರಣಿ, ಒಬ್ಬ ಸಚಿವ, ಒಬ್ಬ ಶಾಸಕ, ಒಬ್ಬ ಜನಪ್ರತಿನಿಧಿ, ಒಬ್ಬ ಹೋರಾಟಗಾರನ ಮೇಲೆ ಇವೆಲ್ಲವೂ ಕೂಡ ಪರಿಣಾಮ ಬೀರ್ತವ ಅನ್ನೋಂಥದ್ದು. ಮೇಲೆ ನೋಡೋಕ್ಕೆ ಭಾಳ ಚಂದವಾಗಿ ಕಾಣ್ಬೋದು, ಆದರೆ ಒಳಗಡೆ ಏನಾಗಿರುತ್ತೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಮತ್ತು ಅವ್ರ ಒಡನಾಟದ ಬಗ್ಗೆ, ಅವ್ರ ಜೊತೆಗೆ ಮಂತ್ರಿ ಆಗಿದ್ದಂಥವ್ರು ಒಡನಾಡಿಗಳು ಕೂಡ ನಮ್ಮ ಜೊತೆಗಿದ್ದಾರೆ, ಹಾಗೆ ಕಾಂಗ್ರೆಸ್ನ ಮುಖಂಡರು ಕೂಡ ನಮ್ಮ ಜೊತೆಗಿದ್ದಾರೆ. ನಮ್ಮ ಮೊದಲಿಗೆ ಸಾಹಿತಿಗಳು, ಹೋರಾಟಗಾರರು,
ಮತ್ತು ಮಾಜಿ ಸಚಿವೆ ಎಚ್ ಎಸ್ ಮಹದೇವ್ ಪ್ರಸಾದ್ ಜೊತೆಗೆ ಒಡನಾಡಿಯಾಗಿ ಕೆಲಸ ಮಾಡಿದಂಥವ್ರು, ಸಚಿವರಾಗಿ ಅವ್ರ ಜೊತೆ ಕೆಲಸ ಮಾಡಿದಂಥ BT ಲಲಿತಾ ನಾಯಕ್ ಇದ್ದಾರೆ. ಲಲಿತಾ ನಾಯಕ್ ನಿಮಗೆ ಸ್ವಾಗತ. ಹಾಗೆಯೇ ಸಂಭ್ರಮ ಮೆಡಿಕಲ್ ಕಾಲೇಜಿನ ಡೀನ್ ಮತ್ತು ನುರಿತ ತಜ್ಞ ವೈದ್ಯರಾದಂಥ ಡಾಕ್ಟರ್ ಆಂಜನಪ್ಪ ನಮ್ಮ ಜೊತೆ. ಆಂಜನಪ್ಪ ನಿಮಗೂ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನ ಮಾಜಿ ಶಾಸಕರು ನಾಯಕರಾದಂಥ ನರೇಂದ್ರ ಬಾಬು ನಮ್ಮ ಜೊತೆ. ನರೇಂದ್ರ ಬಾಬು ನಿಮಗೂ ಸ್ವಾಗತ. ಹಾಗೆಯೇ ಇಲ್ಲಿ ಏನು ಎಮರ್ಜೆನ್ಸಿ ಮತ್ತು ಕ್ರಿಟಿಕಲ್ ಕೇರ್ ಬಗ್ಗೆ ವಿಶೇಷವಾದ ತಜ್ಞ ವೈದ್ಯರು ನಮ್ಮ ಜೊತೆಗೆ ಡಾಕ್ಟರ್ ಮೊಹಮ್ಮದ್ ಶಫಿ, ನಿಮಗೂ ಕೂಡ ಸ್ವಾಗತ. ಸೊ ನಾನು ಮೇಡಮ್ ಮಹದೇವ್ ಪ್ರಸಾದ್, ನಿಮ್ಮ ಒಡನಾಡಿ, ನೀವು ಜನತಾ ಪರಿವಾರದ ನಾಯಕರುಗಳು, ಎಲ್ಲೇ ಹೋದರೂ ಕೂಡ ನಿಮ್ಮನ್ನು ಗುರುತಿಸೋದು ಜನತಾ ಪರಿವಾರದಿಂದ. ಸೊ ಮಹದೇವ್ ಪ್ರಸಾದ್ ಮತ್ತು ನಿಮ್ಮ ಒಡನಾಟ, ಮತ್ತು ಅವ್ರ ಪತ್ನಿ ಕೂಡ ನಿಮಗೆ ಸಾಹಿತ್ಯಿಕವಾಗಿ ಒಬ್ಬ ಗೆಳತಿ. ಸೊ ಮಹದೇವ್ ಪ್ರಸಾದ್ ಅವರು ಈ ರೀತಿ ನಮ್ಮನ್ನು ಬಿಟ್ಟು ಅಥವಾ ಒಬ್ಬ ಮಂತ್ರಿ ಹೀಗೆ ಹೋಗ್ತಾರಂತಂದರೆ ಅವ್ರ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಇರಲಿಲ್ವಾ? ಒಂದು ಸಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಕೂಡ. 2 ಸಾರಿ, ಒಂದು ಸಾರಿ ಆಗಿತ್ತು, ಇನ್ನೊಂದು ಸಾರಿ ಒಂದು ಟೆಸ್ಟ್ ಆಗಿತ್ತು. ಅದೇ ನೀವು ಹೇಳಿದ ಹಾಗೇ ಮೇಲ್ಗಡೆ ಭಾಳ ಸಮುದ್ರ ಹೇಗಿರುತ್ತೋ ಹಾಗಿದ್ರೆ ಒಳಗಡೆ ಹೇಗೆಲ್ಲ ಇರುತ್ತೋ ಕುದಿ, ಆ ರೀತಿಯಾಗಿ ಬಹುಶಃ ಅವರಿಗೆ ಇರುತ್ತೆ. ನಾನಾ ರೀತಿಯ ಒತ್ತಡಗಳು, ಅದನ್ನು ಹೇಳ್ಕೊಳ್ಳೋದು ಅಥವಾ ಯಾವುದೇ ರೀತಿಯಿಂದ ಹೊರಗೆ ಹಾಕೋ ಕೆಲಸನೂ ಆಗಬೇಕಾಗ್ತದೆ. ಮತ್ತು 1 ಸಾರಿ 2 ಸಾರಿ ಇಂಥ ಒಂದು ಪೆಟ್ಟು ತಿಂದಿದ್ದಾರೆ ಅಂದರೆ ಅವರು ಹೆಜ್ಜೆ ಹೆಜ್ಜೆಗೂ ಅವರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗ್ತದೆ. ಕೊನೆ ಪಕ್ಷ ಮನೆಯವರು ಅಥವಾ ಸಂಬಂಧಿಕರು ಅವ್ರಿಗೆ ಮತ್ತೆ ಎಚ್ಚರಿಕೆನೂ ಕೊಡಬೇಕಾಗತ್ತೆ. ರೆಸಾರ್ಟ್ನಲ್ಲಿ ಇದ್ರಲ್ಲ, ರೆಸಾರ್ಟ್ಗಳಲ್ಲಿ ಆ ಊಟ ಎಂಥದ್ದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವುದು ಎಣ್ಣೆ ಹಾಕಿರ್ತಾರೋ, ಯಾವ್ದು ಮಾಡಿರ್ತಾರೋ, ಇವ್ರು ಅದನ್ನೆಲ್ಲ ಪರಿಶೀಲನೆ ಮಾಡೋಕ್ಕೆ ಹೋಗಲ್ಲ. ಊಟನೂ ಮಾಡಿರ್ತಾರೆ. ಇಲ್ಲ, ಅವ್ರು ನಿನ್ನೆ ರೆಸಾರ್ಟ್ ಅಲ್ಲಿ ಊಟ ಮಾಡಿಲ್ಲ. ಅವರು IB ಶಂಕರ್ ಅಂತೇಳಿ ಮಾಜಿ ಶಾಸಕರು, ಕಾಂಗ್ರೆಸ್ ಅವ್ರ ಮನೇಲಿ ಮಾಡಿದ್ರು ಮಾಡಿ ಕೇಳಿದೆ. ಆನಂತರ ಅವ್ರು ಅಲ್ಲಿ ರೆಸಾರ್ಟ್ ಹೋಗಿ ಅಲ್ಲೇ ಅವರು ರಾತ್ರಿ ತಂಗಿದ್ದು. ಊಟ ಮನೆ ಊಟನೇ ಸಿಕ್ಕಿದೆ ಅವರಿಗೆ. ಆದರೆ ಒತ್ತಡ ಏನೇನಿತ್ತು, ಯಾವ ರೀತಿ ಇದಾಯಿತು ಅನ್ನೋದು ನಿಜವಾಗಿಯೂ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲಾರದ್ದು ಒಂದು ಕಾರಣ ಅಂತಲೇ ಅನಿಸುತ್ತೆ. ಹಾಗಾಗಬಾರ್ದಾಗಿತ್ತು. ಅವರು ಹೆಚ್ಚು ಕಾಳಜಿ ವಹಿಸಿದರೆ ಈ ಚಿಕ್ಕ ವಯಸ್ಸು, ಇದು ಈಗಿನ ಕಾಲದಲ್ಲಿ 60-70 ವರ್ಷ ಅಂದರೆ ಬಹಳ ದೊಡ್ಡ ವಯಸ್ಸಿನ, ಅಂಥದ್ರಲ್ಲಿ ಇವರು ಕೇವಲ 58 ವರ್ಷಕ್ಕೆ ಹೀಗಾದರು ಅನ್ನೋದು ನಿಜವಾಗಿಯೂ ಕರ್ನಾಟಕ ಒಬ್ಬ ಒಳ್ಳೆಯ ಸಚಿವರನ್ನು, ಒಬ್ಬ ಮನುಷ್ಯನಾಗಿ ಅಂಥವ್ರನ್ನ ಕಳ್ಕೊಳ್ತು ಅನ್ನುವಂಥದ್ದು ಬಹಳ ಬೇಜಾರು ವಿಷಯ. ಬಟ್ ಅವರು ಬಹಳ ಒಂದು ಆಕಾಂಕ್ಷೆ ಇತ್ತು ಅಂತಂದ್ರೆ, ಹೆಂಡತಿಯನ್ನು ಕೂಡ PhD ಮಾಡಿಸ್ಬೇಕು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು, ಕವನಗಳನ್ನು ಬರಿಬೇಕು. ಆಮೇಲೆ ಅವ್ರು ನಂಗೆ ನೆನಪಿದ ಒಂದು 5-6 ವರ್ಷ ಹಿಂದೆ ಗಂಡ ಹೆಂಡತಿ ಇಬ್ರು ಎಲ್ಲೋ ಒಂದ್ ಕಡೆ ಈ ಸಣ್ಣ ಲೇಕಿಗೆ ಹೋಗಿ ಇಬ್ರು ಒಟ್ಟೊಟ್ಟಿಗೆ ಒಂಥರ ಹುಡುಗ ಹೊಸದಾಗಿ ರೊಮ್ಯಾನ್ಸ್ ಮಾಡೋ ತರ ನಿಂತ್ಕೊಂಡು ಫೋಟೋ ತಕೊಂಡು ಪುಸ್ತಕ ಓದ್ತಾ, ಆತರ ತುಂಬಾ ಅವ್ರಿಗೆ ಆಸಕ್ತಿ ಇತ್ತು, ಜೀವನ ಪ್ರೀತಿ ಇತ್ತು. ತುಂಬಾ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ. ಮತ್ತೆ ಅವ್ರ ಪತ್ನಿಗೆ ಡಾಕ್ಟರ್ ಗೀತಾ, ಆ ಗೀತಾ ಮಹಾದೇವ ಪ್ರಸಾದ್ ಹೇಗೆ ಅಂದರೆ ಒಬ್ಬ ಸ್ಟೂಡೆಂಟ್ ಬಂದಂಗೆ ಬಂದಿರು ನನ್ನ ಹತ್ರ. ನೀವು ಅವ್ರ ಪತ್ನಿನೇ ತಾನೇ ಅಂದೆ ನಾನು. ಹೌದ್ರಿ ಅಂದರು. ಯಾವ ಇದು ಇಲ್ಲ, ಒಬ್ಬ ಮಂತ್ರಿ ಹೆಂಡತಿ ಅನ್ನೋದೇ ಇಲ್ಲ. ಕೆಳಗಡೆ ಕೂತ್ಕೊಂಡಿದ್ದಾರೆ ಅವರು. ಕೂತ್ಕೊಂಡು ನನ್ನ ಮುಂದೆ ಹಿಡಿಬೇಕಲ್ಲ, ನನ್ನ ಸಂದರ್ಶನ ತಗೊಂಡ್ರು. ಸಾಧಕಿಯರ ಒಂದು ಸಾಧನೆನ ಇಂಗ್ಲೀಷ್ನಲ್ಲಿ ಮಾಡಿದರು. ಯಾರು? ಗೀತಾ. ಸುಮಾರು 30-40 ಜನಗಳದ್ದು, ನಮ್ಮ ಕರ್ನಾಟಕದ್ದು, ಬೇರೆ ಬೇರೆ ಇದೆಲ್ಲ. ಆಗ ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬ ಸ್ಟೂಡೆಂಟ್ ಹೇಗೆ ಒಬ್ಬ ಗುರುವಿನ ಹತ್ರ ಕೂತ್ಕೊಂಡು ಇದು ಮಾಡ್ತಾರೋ ಆ ರೀತಿಯಲ್ಲಿ ವರ್ತಿಸೋದು, ಅಷ್ಟೊಂದು ವಿನಯ ಅವರಿಗೆ. ಮತ್ತು ಮಹಾದೇವ ಪ್ರಸಾದ್ ಅವರಂತೂ ಅವ್ರು ಏನು ಮಾಡ್ತಾರೋ ಅದಕ್ಕೆ ಅಡ್ಡಿ ಬರ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ತುಂಬ ಸಪೋರ್ಟ್. ಆ ಸಪೋರ್ಟ್ ಮಾಡೋದಕ್ಕೆ ಆ ಸಂಸಾರ ಇಷ್ಟು ಚೆನ್ನಾಗಿ, ಮಕ್ಕಳು ಗಂಡ ಹೆಂಡತಿ ಭಾಳ ಆರಾಮ ಚೆನ್ನಾಗೇ ಇದ್ರು ಅವರು. ನರೇಂದ್ರ ಬಾಬು ಅವರೇ, ನಾನು ಆಗಲೇ ಮಾತಾಡಿದ್ವಿ, ರಾಜಕಾರಣಿಗಳಂತೂ ಭಾಳ ಚೆನ್ನಾಗಿ ನೋಡ್ತಿರ್ತೀವಿ. ಇವ್ರಿಗೇನ್ರಿ ಇನ್ನು ಕೈಯಲ್ಲೇ ಒಳ್ಳೊಳ್ಳೆ ಡಾಕ್ಟರ್ ಸಿಗ್ತಾರೆ, ಯಾವ್ದು ಬೇಕಾ ಹಾಸ್ಪಿಟ್ಲಿಗೆ ಹೋಗ್ಬೋದು, ಫಾರಿನ್ಗೆ ಹೋಗ್ಬಿಡ್ತಾರೆ. ಏನು ಅವ್ರಿಗೇನು ತೊಂದರೆ ಇರುತ್ತೆ, ಬಡವ್ರಿಗೆ ಭಾಳ ಕಷ್ಟ ಇರುತ್ತೆ, ನಮ್ಮಂಥವ್ರಿಗೆ ಹಾಸ್ಪಿಟ್ಲ್ ಸಿಗಲ್ಲ. ಇದು ವಾಸ್ತವನ ಹೇಳ್ತಿರೋದು. ಬಟ್ ನೋಡ್ತಾ ಇದ್ದರೆ ಇವ್ರು ಇಷ್ಟೆಲ್ಲ ಅನುಕೂಲತೆಗಳಿದ್ದಾವೆ. ಆದರೆ ಇವತ್ತು ಮಹದೇವ್ ಪ್ರಸಾದ್ ಅವರು ನಿನ್ನೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗಿ ಮಲಗಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದ್ಸಲ ನೋಡ್ಕೊಂಬರ್ತೀನಿ. ಯಾಕಂತಂದರೆ ಹಿಂದೆ ಗೃಹ ಸಚಿವರಾಗಿದ್ದಂಥ VS ಆಚಾರ್ಯ, ಆಮೇಲೆ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರು JDSಗೆ, ಅವರು ಟೆನ್ನಿಸ್ ಆಡ್ತಾರೆ, ಟೆನ್ನಿಸ್ ಆಡಿ ಮನೆಗೆ ಬರ್ತಾರೆ, ಅವರು ಹೃದಯಾಘಾತ ಆಗುತ್ತೆ. ಅದ್ರ ಜೊತೆಗೆ ಮಿರಾಜುದ್ದೀನ್ ಪಟೇಲ್, ನಾನು ಅವಾಗ ರಿಪೋರ್ಟರ್ ಆಗಿದ್ದೆ ಹಿಂದೆ ಒಂದು ಚಾನಲ್ನಲ್ಲಿ ಇದ್ದಾಗ, ಅಸೆಂಬ್ಲಿಯಲ್ಲಿ ಆಯ್ತು, ನೀವಿದ್ರು ಕೂಡ ಇದ್ರಿ. ಅದಾದ 2ನೇ ಬಾರಿಗೆ ಅವರು ಹೊರಗಡೆ ಅಧ್ಯಕ್ಷರಾಗಿದ್ರು, ಗೆದ್ದಿರಲಿಲ್ಲ, ಅವರು ಹಾರ್ಟ್ ಅಟ್ಯಾಕಿಗೆ ಬಲಿಯಾಗ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಅನುಕೂಲತೆಗಳು ಇದೆ ಅಂತ ನಾವು ಭಾವಿಸುವಾಗ ಅವರಿಗೆ ಕೈಗೆ ಡಾಕ್ಟರ್ ಸಿಗ್ತಾರೆ, ಹಾಸ್ಪಿಟಲ್ ಕೈಗೆ ಸಿಗ್ತವೆ, ಬೇಕಾದ್ರೆ ಮನೆಗೆ ಕರ್ಸ್ಕೊಳ್ಳುವಂಥ ಇಷ್ಟಿದ್ರೂ ಕೂಡ ಯಾಕೆ ಆರೋಗ್ಯದ ಬಗ್ಗೆ ಸಾರ್ವಜನಿಕ ಜೀವನದಲ್ಲಿರೋರು ಅಥವಾ ಯಾರೇ ಒಂದು ಬೇರೆ ಬೇರೆ ಪ್ರೊಫೆಷನಲ್ ಇರ್ತಕ್ಕಂಥದ್ದು, ಅಥವಾ ಸ್ಟ್ರೆಸ್ಸಾ, ಅಥವಾ ಒತ್ತಡದ ಬದುಕ, ಅಥವಾ ಲೈಫ್ ಸ್ಟೈಲಾ, ಅಥವಾ ನೆಗ್ಲೆಕ್ಟಾ, ಚೆಲ್ತಾ ಅನ್ನೋದ್ರದ್ದು? ಒಂದು ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೇನೆ ಮತ್ತು ಅವ್ರ ಕುಟುಂಬಕ್ಕೆ ನೋವನ್ನು ಬಯಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಕೇಳ್ತೇನೆ. ಮಹಾದೇವ್ ಪ್ರಸಾದ್ ಅವರು ನನಗೆ ಭಾಳ ಹಿಂದಿಂದ ಅವರು MLA ಆಗಿನ ಮುಂಚೆಯಿಂದ ಸ್ನೇಹ. ನಾನು ಅವರು ಬಾಲಕೃಷ್ಣ ಶೆಟ್ಟರು, ರಾಯರೆಡ್ಡಿಯವರು,
ಒಂದು ಕಡೆ ದೇವರಾಜ ಅರಸರ ಜೊತೆಯಲ್ಲಿ ಅಂತಿಮ ಕ್ಷಣಗಳಲ್ಲಿ ಇದ್ದಂಥ ಒಂದು ನಾಯಕರಲ್ಲಿ ಅವರು ಒಬ್ಬರು. ಅವರು ಅವ್ರು ಹೇಳಿದಾಗ ಶ್ರೀಮತಿ ಲಲಿತಾ ನಾಯ್ಕ ಅವರು ಹೇಳಿದಾಗೆ ಮೇಲ್ನೋಟಕ್ಕೆ ನಾವು ನಗ್ನಗ್ತಾ ಇರ್ತೇವೆ, ಸೌಮ್ಯವಾಗಿ ಇರುತ್ತೆ, ಆದರೆ ಒಳಗಡೆ ಅವರ ಇದ್ರ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಈ ಸಮುದ್ರಕ್ಕೆ ನೆಂಟು ಉಪ್ಪಿಗೆ ಬರ ಅಂದಂಗೆ ಎಲ್ಲ ಗೊತ್ತಿರುತ್ತೆ, ಎಲ್ಲರೂ ಪರಿಚಯದಲ್ಲಿರ್ತಾರೆ. ಅಂದರೆ ಒಂದು ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸ್ ಮತ್ತು ಟೆನ್ಷನ್ಸ್ ಒತ್ತಡಕ್ಕೆ ಮೇಲೆ ತೋರಿಸ್ತಾರೆ. ಮಹಾದೇವಪ್ರಸಾದ್ ನೋಡಿದ್ರೆ ಇವಾಗ ಟೆನ್ಷನ್ ಅಂತ ಅನ್ಸೋದಿಲ್ಲ ಇಲ್ಲ. ಯಾರಾದ್ರೂ ವೈರಿ ಒಡೆಕ್ ಬಂದ್ರು ಕೂಡ ಅವ್ರು ನಗ್ನಗ್ತಾನೇ ಇರ್ತಾರೆ. ಅಲ್ಲ, ಅದು ಸತ್ಯ. ನಾನು ಒಂದ್ಸರಿ ಅಸೆಂಬ್ಲಿನಲ್ಲೇ ಹೇಳಿದ್ದೆ, ಏನಂದರೆ ಒಬ್ಬ ಗನ್ಮ್ಯಾನ್ ಕೊಟ್ಟಿರ್ತೀರಿ ಪ್ರತಿಯೊಬ್ಬರು ಶಾಸಕರಿಗೆ ಅವಶ್ಯಕತೆ ಇದ್ದಾಗ ಕೊಟ್ಟಿರ್ತಾರೆ. ಆದರೆ ಆರೋಗ್ಯನ ರಕ್ಷಣೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಪ್ರತಿಯೊಂದು ಅವರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಿರ್ತವೆ, ಒಬ್ಬರು ಡಾಕ್ಟರ್ನ ಅಟ್ಯಾಚ್ ಮಾಡಿ ಪೀರಿಯಾಡಿಕಲ್ ಆಗಿ ಮಾನಿಟ್ರ್ ಮಾಡಲಿಕ್ಕೆ ಅಟ್ಯಾಚ್ ಮಾಡಬೇಕು ಅಂತ ಒಂದು ಸಲಹೆ ನಾನು ಕೊಟ್ಟಿದ್ದೆ. ನಾನು ಹೌಸ್ ಕಮಿಟಿಲಿದ್ದಾಗಲೂ ಹೇಳಿದ್ದೆ ಮತ್ತು ಅಸೆಂಬ್ಲಿ ಮೆಂಬರ್ ಇದ್ದಾಗಲೂ ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ, ಈಗ ಭಾಳಷ್ಟು ಜನ ಪೀರಿಯಾಡಿಕಲ್ ಚೆಕಪ್ ಮಾಡಿಸೋದಿಲ್ಲ. ಎಲ್ಲೋ ಸೆಷನ್ ಅಲ್ಲ, ಸೆಷನ್ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ, ಶಾಸಕರ ಭವನದಲ್ಲಿರ್ತಾರೆ, ಬ್ಲಡ್ ಶುಗರ್ ಚೆಕ್ ಮಾಡಿದ್ರೆ ಸುಮ್ಮನೆ ಆಗಿಬಿಡ್ತೇವೆ. ಅಸೆಂಬ್ಲಿ ಸೆಷನ್ ನಡೆಯುವಾಗ ಬೇರೆ ಬೇರೆ ಹಾಸ್ಪಿಟಲ್ನವ್ರು ಬಂದು ಮೆಡಿಕಲ್ ಕ್ಯಾಂಪ್ ಮಾಡಿದಾಗ ಹಾರ್ಟ್ ಇದು ಚೆಕ್ ಮಾಡ್ತಾರೆ. ಇದಂತೂ ಎಮೋಷ್ನಲ್ ವೆಲ್ಬೀಯಿಂಗ್ ಎಸ್ಪೆಷಲಿ ಫಾರ್ ದಿ ಪೀಪಲ್ ಹೂ ಡೀಲ್ಸ್ ವಿತ್ ಮೆನಿ ಈ ಥರ ಸಮಾಜದ ವಿವಿಧ ಸ್ತರಗಳ ಜನಗಳ ಜೊತೆ ಪ್ರತಿನಿತ್ಯ ಮಾತು ಮತ್ತು ಜೊತೆಗೆ ವ್ಯವಹರಿಸ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಹೇಳ್ತೇನೆ, ಇಟ್ ಈಸ್ ಎನ್ ಅಲಾರಾಮಿಂಗ್. ಬಟ್ ಆದರೂ ನಾವು ಎಚ್ಚೆತ್ತುಕೊಳ್ಳೋ ಸಂತಾಪ ಸೂಚಿಸ್ತೀವಿ, ಆಯಿತು, ಇಲ್ಲಿಗೆ ಮುಗಿದು ಹೋಗ್ಬಿಡುತ್ತೆ. ಖಂಡಿತವಾಗ್ಲೂ ಹೇಳ್ತೇನೆ, ಇಟ್ ನೀಡ್ಸ್ ವಿಶೇಷವಾಗಿ ಡಾಕ್ಟರ್ ಕೇಳ್ತೀನಿ. ಡಾಕ್ಟ್ರೇ, ತಾವು ಬಹಳ ತುಂಬ ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗುತ್ತಾರೆ ಹೇಳ್ತೀವಿ. ಒಂದು ಈ ಸ್ಟ್ರೆಸ್ ಅನ್ನುವಂಥದ್ದು ಕಾಮನ್ ಇದೆ. ಅವತ್ತು ನೀವು ಕೂಲಿ ಮಾಡೋನಿಗೂ ಸ್ಟ್ರೆಸ್ ಇದೆ, ದೇಶ ಆಳೋನಿಗೂ ಸ್ಟ್ರೆಸ್ ಇದೆ. ಈಗ ಸ್ಟ್ರೆಸ್ಸಲ್ಲಿ ವ್ಯತ್ಯಾಸ ಒಬ್ರಿಗೆ ಹೈ ಇರುತ್ತೆ, ಒಬ್ರಿಗೆ ಕಮ್ಮಿ ಇದೆ. ಅದ್ರ ಜೊತೆಗೇ ಈ ಪ್ಯೂರ್ ನಾನ್ ವೆಜ್ ಒಂದು ಕ್ಯಾಟಗರಿ ಇದೆ. ಅವರು ವೆಜ್ ಬಿಟ್ಟರೆ ಬೇರೆ ಊಟನೇ ಮಾಡಲ್ಲ. ಅಂದರೆ ನಾನ್ ವೆಜ್ ಬಿಟ್ಟರೆ ಬೆಳಿಗ್ಗೆಯಿಂದ ಸಂಜೆ ನಾನ್ ವೆಜ್ ಊಟ ಮಾಡೋರು ಇದ್ದಾರೆ. ಆಮೇಲೆ ಪ್ರತಿ ದಿವಸ ಅವ್ರಿಗೆ ಏನಾದರೂ ಒಂದು ಸ್ಪೆಷಲ್ ಐಟಮ್ ಬೇಕೇ ಬೇಕು ನಾನ್ ವೆಜ್ಜಲ್ಲಿ. ಇನ್ನು ಕೆಲವರು ಪ್ಯೂರ್ ವೆಜ್ಜು, ಅವರು ನಾನ್ ವೆಜ್ ಸ್ಮೆಲ್ಲು ನೋಡಲ್ಲ, ಆ ಥರದವರು. ಈಗ VS ಆಚಾರ್ಯ, ಇವತ್ತು HS ಮಹಾದೇವಪ್ರಸಾದ್, ಅವರಿಬ್ಬರು ಕೂಡ ಅವರು ಜಾತಿ ಮತ್ತು ಧರ್ಮದ ಇಂದ್ರು ಕೂಡ ಅವರು ನಾನ್ ವೆಜ್ಜನ್ನು ಮುಟ್ಟೋದಿಲ್ಲ. ಸೊ ಅಂಥವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂದರೆ ಅವರು ಯಾವುದೂ ಚಟಗಳಿಲ್ಲ, ಸಿಗರೇಟ್ ಇರ್ಬೋದು, ಮತ್ತು ಕುಡಿಯೋದಿರ್ಬೋದು, ಆಮೇಲೆ ಬೇರೆ ಬೇರೆ ಥರದ್ದು ಯಾವುದು ಆಫೀಸ್ ಇಲ್ಲ, ಆದರೂ ಕೂಡ ಆಗಿದೆ ಅನ್ನೋದು ಜನಕ್ಕೆ ಒಂದು ಸಾಲ ಒಂದು ಪ್ರಶ್ನೆ ಬರುತ್ತೆ, ಏನು ಇರ್ಬೋದು. ಹುಗಾರ್ ಅವರೇ, ಅವರ ಆತ್ಮಕ್ಕೆ ಶಾಂತಿ ಕೋರಿ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಮತ್ತೆ ಅವರು ಸಾವಿನಲ್ಲಿ ಗೊತ್ತಾ? ಹೌದೌದು, ಅದೊಂದು ಬಹಳ ದುಃಖ ಅನ್ಸೋದು ಅದೊಂದೇ. 20ನೇ ಶತಮಾನದಲ್ಲಿ ಒಬ್ಬರು 58 ವರ್ಷಕ್ಕೆ ಸಾಯ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ವೈದ್ಯಕೀಯದಲ್ಲಿ ಇವತ್ತು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆದರೆ ಮಹಾದೇವ್ ಪ್ರಸಾದ್ ವಿಚಾರದಲ್ಲಿ 4 ವರ್ಷದ ಹಿಂದೆ ಅವ್ರಿಗೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿ ಬೈಪಾಸ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ. ಇಂಥ ಒಬ್ಬ ವ್ಯಕ್ತಿ, ನೀವು ಈ ಒಂದು ರಿಸಾರ್ಟ್ನಲ್ಲಿ ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆ ಒಬ್ಬರೇ ಮಲಗಿರೋದು ಒಂದು ತಪ್ಪು. ಎರಡನೇದು ಸ್ಟ್ರೆಸ್ ಬಗ್ಗೆ ಮಾತಾಡೋವಾಗೆ ಭಾಳ ಚೆನ್ನಾಗಿ ಹೇಳ್ತಾಯಿದ್ರು. ಎಷ್ಟೋ ಜನ ಮುಖದಲ್ಲಿ ಅದು ಗೊತ್ತಾಗೋದಿಲ್ಲ. ಬಟ್ ಡೆಫಿನೆಟ್ಲಿ ಜನಗಳಿಗೆ ತಿಳ್ಕೊಳ್ಳಿಕ್ಕೆ ಹೋಗಬೇಕು. ಹಾರ್ಟ್ ಅಟ್ಯಾಕ್ ಅಂದರೆ ಇಷ್ಟು ಸಿಂಪಲ್ ಸರ್. ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ. ಯಾವುದೇ ಒಬ್ಬ ಮನುಷ್ಯನಿಗೆ ಎದೆ ನೋವು ಸಡನ್ನಾಗಿ ಬಂದರೆ ಅದನ್ನು ಹಾರ್ಟ್ ಅಟ್ಯಾಕ್ ಅಂತಾರೆ, ಆಂಜೈನಲ್ ಅಟ್ಯಾಕ್ ಅಂತಾರೆ. ನೀವು ಹಾಕಿರೋ ಕ್ಯಾಪ್ಷನ್ನು ಕೂಡ ಚೆನ್ನಾಗಿದೆ, ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ. ಭಾಳ ಜನ ಇವತ್ತು ನಮ್ಮ ಭಾರತ ದೇಶದಲ್ಲಿ 30% ಡಯಾಬಿಟಿಕ್ಸ್ ಇದ್ದಾರೆ. ಡಯಾಬಿಟಿಸ್ ಕಾಯಿಲೆ ಇರೋರಿಗೆ ಚೆಸ್ಟ್ ಪೇನ್ ಬರ್ದಿರ ಸತ್ತೋಗೋವಾಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗಲ್ಲ, ಪೇಯ್ನೇ ಗೊತ್ತಾಗಲ್ಲ. ಎರಡನೇದು ಇಂಪಾರ್ಟೆಂಟು, ಪರ್ಟಿಕ್ಯುಲರ್ಲಿ ರಾತ್ರಿ ಹೊತ್ತು ಹಿಂಗೆ ಮಲಗಿದಾಗ ಸತ್ತೋಗೋದಕ್ಕೆ ಒಂದು ಕಾರಣ ಹೆವಿ ಮೀಲ್ಸ್ ಸರ್. ರಾತ್ರಿ ಊಟ ಮಾಡೋವಾಗೆ ಭಾಳ ಸಾರಿ ಹೆವಿಯಾಗಿ ಊಟ ಮಾಡಿದರೆ ಎಲ್ಲೋ ಸ್ಟೊಮಕ್ಕು ಬೇರೆ ಆರ್ಗನ್ನಿಂದ ಒಂದು ಕೋಟ ಇರುತ್ತೆ ಸರ್. ನಮ್ಮ ದೇಶದಲ್ಲಿ 4.5 to 5 ಲೀಟ್ರ್ ಓಡಾಡ್ತಾನೆ ಇರ್ತದೆ. ಬಟ್ ಸ್ಟಮಕ್ ಸ್ವಲ್ಪ ಬ್ಲಡ್ಡನ್ನು ಕದ್ಕೊಡುತ್ತೆ, ಸ್ಟೀಲ್ಸ್ ದ ಬ್ಲಡ್. ಹಾರ್ಟ್ ಮೇಲೆ ಅವಾಗೆ ಭಾಳ ಸೆನ್ಸಿಟಿವ್ ಆರ್ಗನ್ ಅಂದರೆ ಬ್ರೈನ್ ಆ್ಯಂಡ್ ಹಾರ್ಟ್ ಸರ್. ಹಾರ್ಟ್ಗೆ 3 ಕರೋನರಿ ವೆಸಲ್ಸ್ ಇರ್ತವೆ, ಅದರ ಮುಖಾಂತರ ಆ ಹಾರ್ಟ್ಗೆ ಆಹಾರ ಹೋಗ್ತಾ ಇರುತ್ತೆ. ಅಂದರೆ ಆಕ್ಸಿಜನ್ನು ಎಲ್ಲೋ ಒಂದು ಕಡೆ ಎಷ್ಟು ಸೆನ್ಸಿಟಿವ್ ಹಾರ್ಟು ಅಂದರೆ ಆಕ್ಸಿಜನ್ ಕಡಿಮೆ ಆದರೆ ಕರೋನರಿ ಬ್ಲಾಕ್ ಆಯಿತು ಅಂದರೆ ಅದನ್ನೇ ಹಾರ್ಟ್ ಅಟ್ಯಾಕ್ ಅನ್ನೋದು. ಸೊ ಎಲ್ಲೋ ಒಂದು ಕಡೆ ಈ ಸ್ಟ್ರೆಸ್ಸು ಸ್ಟ್ರೈನ್ ನೀವು ಹೇಳ್ದಂಗೆ ಸರ್, ಅದು ಡೆಫಿನೆಟ್ಲಿ ಅದ್ರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಮನುಷ್ಯ ಇಂಜಿನಿಗೆ ಎಫೆಕ್ಟ್ ಕೊಡುತ್ತೆ. ಹೌದು, ಆಹಾರ, ವ್ಯಾಯಾಮ ಮತ್ತು ಎಲ್ಲೋ ಒಂದು ಕಡೆ ಮನಸ್ಸಿನ ಮೇಲೆ ನಿಯಂತ್ರಣ. ಡೆಫಿನೆಟ್ ರಿಸ್ಕ್ ಫ್ಯಾಕ್ಟರ್ ಸ್ಮೋಕಿಂಗು ಇವ್ರು ಮಾಡ್ತಾ ಇರಲಿಲ್ಲ, ಅದು ಎಲ್ಲ ಜನರಿಗೂ ಗೊತ್ತಿರಬೇಕು, ಸ್ಮೋಕಿಂಗ್ಗೆ ರಿಸ್ಕ್ ಫ್ಯಾಕ್ಟರು. ಬಟ್ ಅವಿಲ್ದ್ರೂ ಕೂಡ ನೀವು ಹೇಳ್ದಂಗೆ ಭಾಳ ಸಾರಿ ಹೇಳ್ತಾರೆ, ಸರ್ ನಮ್ಮ ಅಜ್ಜನಿಗೆ ಏನೂ ಅಭ್ಯಾಸ ಇರಲಿಲ್ಲ ಸರ್, ಆದರೂ ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸರ್. ಆಮೇಲೆ ಒಳ್ಳೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದೊಂದಿದೆ. ಅದು ಸಾಯಲ್ಲ ಸರ್, ಒಳ್ಳೆಯವರು ಸಾಯ್ತಾರೆ. ಪಾಪಿ ಚಿರಾಯು ಅಂತಾರಲ್ಲ, ಅಂದರೆ ಬದುಕಿರೋರೆಲ್ಲ ಪಾಪಿಗಳು ಅಂತ ಹೇಳಲ್ಲ. ಬಟ್ ಎಲ್ಲೋ ಒಂದು ಕಡೆ ಇಂಥ ಒಳ್ಳೆಯವರು ಸತ್ತಾಗೆ ಮನಸ್ಸಿಗೆ ನೋವಾಗ್ತದೆ. ಶಫಿ ಅವರೇ,
ಇದು ಡಾಕ್ಟರ್ ಸರ್ಜನ್ ಒಬ್ಬರು ಡಿಸ್ಟ್ರಿಕ್ಟ್ ಸರ್ಜನ್ ಹೇಳ್ತಾ ಇದ್ರು, ಕುಮಾರ್ ನಾಯಕ್ ಅಂತ ಹೇಳ್ಬಿಟ್ಟು, ಕಾಂಪ್ರಮೈಸ್ ಅದೇನು ಸರ್, ಕಾಂಪ್ರಮೈಸ್ಡ್ ಹಾರ್ಟ್ ಅಂತ. ಕಾಂಪ್ರಮೈಸ್ಡ್ ಹಾರ್ಟ್ ಆಗಿದೆ, ಅವ್ರಿಗೆ ಚಳಿ ಇತ್ತು. ಸೊ ಚಳಿಗೆ ಈ ಥರದ ಎಫೆಕ್ಟ್ ಆಗುತ್ತಾ? ಯೂಶಲಿ ಏನಾಗುತ್ತೆ ಅಂದರೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ವೆರಿ ಕಾಮನ್ ಇಸ್ ಚಳಿಗಾಲದಲ್ಲಿ ಒಂದು. ಎರಡನೇದು ಮೋಸ್ಟ್ ಆಫ್ ದ ಡೆತ್ಸ್ ಡ್ಯೂ ಟು ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಆರ್ ಇನ್ ಅರ್ಲಿ ಇನ್ ದ ಮಾರ್ನಿಂಗ್. ನಂಬರ್ 2, ಇವರು ಮಧ್ಯರಾತ್ರಿ 1-2 ಗಂಟೆ ಅಂತ ಹೇಳ್ತಾರೆ. ನಂಬರ್ 2. ನಂಬರ್ 3 ಈಸ್ ಯೂಶಲಿ ದೀಸ್ ಪೇಷಂಟ್ಸ್ ಸಡನ್ ಡೆತ್ ಆಗುತ್ತಲ್ಲ, ಅವರು ಯೂಶಲಿ ದೇ 50 to 60% ಆಫ್ ದೆಮ್ ದೇ ಡೈ ಇನ್ ದ ಟಾಯ್ಲೆಟ್. ಯಾಕೆ ಅಂದ್ರೆ ಕೃಷ್ಣ ಇವರು ಬೈರೇಗೌಡರು ಟಾಯ್ಲೆಟ್ ಅಲ್ಲಿ ಇದಾಗಿತ್ತು, ಸಿ ಬೈರೇಗೌಡರು ಕರೆಕ್ಟ್ ಮನೆಯಲ್ಲಿ. ದ ರೀಸನ್ಸ್ ಫಾರ್ ದೀಸ್ ಆರ್, ಚಳಿಗಾಲದಲ್ಲಿ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ವಿಲ್ ಬಿ ಕ್ಲೋಸ್ಡ್ ಬಿಕಾಸ್ ಆಫ್ ದ ಸಿಂಪಥೆಟಿಕ್ ಸಪ್ಲೈ ಅಂತೀವಿ ನಾವು. ಅದರಲ್ಲಿ ಸಿಂಪಥೆಟಿಕ್ ಸಪ್ಲೈ ವಿಲ್ ಬಿ ಆನ್ ದ ಹೈಯರ್ ಸೈಡ್ ಬಿಕಾಸ್ ಆಫ್ ದ ಕೋಲ್ಡ್ ಒಂದು. ಎರಡನೇದು ಡಿಮಾಂಡ್ ಸಪ್ಲೈ ರೇಷಿಯೋ ಇನ್ಕ್ರೀಸ್ ಇರುತ್ತೆ. ಮೂರನೇದು ಏನಾಗುತ್ತೆ ಅಂದರೆ ಯೂಶಲಿ ಇಟ್ ಈಸ್ ನಾಟ್ ಬಿನ್ ಕೋರಿಲೇಟೆಡ್ ಬಟ್ ಇಟ್ ಈಸ್ ಕಾಮನ್ಲಿ ಸೀನ್. ಅಂದರೆ ಮೋಸ್ಟ್ ಆಫ್ ದೀಸ್ ಪೇಷಂಟ್ಸು ಅರ್ಲಿ ಮಾರ್ನಿಂಗಲ್ಲಿ ಇವ್ರಿಗೆ ಯೂಶಲಿ ಡ್ರೀಮ್ಸ್ ಆರ್ ಮೋರ್ ಇನ್ ದ ಮಾರ್ನಿಂಗ್. ಓಕೆ, ಅಲ್ಲ ಮನುಷ್ಯನಿಗೆ ಕನಸುಗಳು ಬೆಳಗ್ಗೆ ಬೀಳೋದು. ಸೊ ಇಟ್ ಈಸ್ ಡಿಪೆಂಡ್ಸ್ ಆನ್ ದ ಟೈಪ್ಸ್ ಆಫ್ ದ ಡ್ರೀಮ್ಸ್, ದೇರ್ ಹಾರ್ಟ್ ರೇಟ್ ವಿಲ್ ಇನ್ಕ್ರೀಸ್. ಬೀಟ್ಸ್ ಜಾಸ್ತಿ, ಬೀಟ್ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಹಾರ್ಟ್ ಬೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಕ್ಸಿಜನ್ ಸಪ್ಲೈ, ಡಿಮ್ಯಾಂಡ್ ಸಪ್ಲೈ. ಸೊ ಇದು ಆಗುತ್ತೆ. ಮೂರನೇದು ಏನಂದರೆ ಕಾಮನ್ಲಿ ಸೀನ್ ಅಂದರೆ ಬಿಫೋರ್ MI ದೇ ಫೀಲ್ ಲೈಕ್ ಗೋಯಿಂಗ್ ಟು ದ ಟಾಯ್ಲೆಟ್. ಸೊ ದೇ ವಿಲ್ ಹ್ಯಾವ್ ಸ್ಟ್ರೆಸ್, ಗೋ ಟು ದ ಟಾಯ್ಲೆಟ್ ಅಂಡ್ ದೇ ವಿಲ್ ಡೈ, ಕೊಲ್ಯಾಪ್ಸ್ ಇನ್ ದ ಟಾಯ್ಲೆಟ್. ಸೊ ದೀಸ್ ಆರ್ ದ ಬೆಡ್ ಮೇಲೆ ಇದ್ದಾರೆ ಅವರು, ಪಿಲ್ಲೋ ಇಟ್ಕೊಂಡು ಅಲ್ಲಿ ಮಲಗದಲ್ಲೇ ಇದಾಗಿದೆ. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ಸರ್, ಅವರೊಬ್ಬರು ಮಾಡ್ತಾರೆ ಬಹಳ ಸಾರಿ. ಇದು ಡಿಫ್ರೆಂಟ್ ಟರ್ಮಿನಾಲಜೀಸ್ ನಮ್ಮಲ್ಲಿ. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದಾಗೆ ಮಲಗಿದ್ದ ಕಡೆನೆ ಅವ್ರಿಗೆ ಗೊತ್ತೂ ಆಗಿರಲ್ಲ ಸರ್. ಬಹಳ ಜನ ಕೇಳ್ತಾ ಇದ್ರು, ಒದ್ದಾಡಿದ್ರ, ನೋವಾಯ್ತಾ, ಇಲ್ಲೇ ಗೊತ್ತೇ ಆಗಿರಲ್ಲ. ಇಟ್ಸ್ ಆಸ್ ಗುಡ್ ಆಸ್ ಹ್ಯಾಂಗಿಂಗ್ ತರ. ಹ್ಯಾಂಗಿಂಗ್ ಅಲ್ಲಿ ಮನುಷ್ಯ ಸಾಯ್ತಾನಲ್ಲ, ಅವ್ನಿಗೇನು ಗೊತ್ತಾಗಲ್ಲ, ಯಾಕಂದ್ರೆ ಬ್ರೈನ್ಗೆ ಬ್ಲಡ್ ಸಪ್ಲೈ ಕಟ್ ಆಗ್ಬಿಟ್ಟಿರುತ್ತೆ. ಸೊ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಏನಾಗುತ್ತೆ, ಹಾರ್ಟ್ ಸ್ಟಾಪ್ಸ್, ದೇರ್ ಇಸ್ ನೋ ಬ್ಲಡ್ ಸಪ್ಲೈ ಟು ದ ಬ್ರೈನ್. ಹಾರ್ಟ್ ಇದಾಗುತ್ತೆ, ಬ್ಲಾಕ್ ಸಡನ್ ಸ್ಟಾಪ್ ಆಗಿರುತ್ತೆ. ಎಸ್, ನಾನು ಚರ್ಚೆ ಮಾಡ್ತೀನಿ, ಯಾಕಂದ್ರೆ ಇದು ತುಂಬಾ ಮಾಹಿತಿ ಇರ್ತಕ್ಕ ಜನರಿಗೆ, ಪ್ರತಿಯೊಬ್ಬರು ಕೂಡ ಇದು ಅರ್ಥ ಮಾಡ್ಕೊಬೇಕು. ಭಾಳ ಜನ ತಿಳ್ಕೊಂಡ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ಅದೇನೋ ಒಂದು ಹೊರಗೆ ಬಂದ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ, ಹಾರ್ಟೇ ಇದಾಗ್ಬಿಡುತ್ತೆ, ತುಂಬ ಹಾರ್ಟ್ ಅಟ್ಯಾಕ್ ಅಂತ ಹಂಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಒಂದು ಏನಂದರೆ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಈ ಒಂದು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಹೇಗೆ ತಮ್ಮ ಆರೋಗ್ಯವನ್ನು ಮೈಮರಿತಾರೆ. ಸೊ ಅದ್ರ ಬಗ್ಗೆ ನಾನು ಮತ್ತಷ್ಟು ಪ್ರಶ್ನೆಗಳಿದ್ದಾವೆ. ಮತ್ತು ಸೊ ಡಾಕ್ಟ್ರೇ, ಒಂದು ಏನದಂದರೆ, ಈ ಗ್ಯಾಸ್ಟ್ರಿಕ್ ಇರತಕ್ಕಂಥವ್ರು ಅದ್ರ ಬಂದ ತಕ್ಷಣವೇ ಪೇನ್ ಆಗಿರುತ್ತೆ, ಎಲ್ಲೊಂದು ಕಡೆ ಎಡಬಕೈ ನೋವು ಬರುತ್ತೆ, ಆಮೇಲೆ ಏದುಸಿರು ಬರ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು 100 ಹೆಜ್ಜೆ ನಡೆದ್ರೆ ಸುಸ್ತಾದಂಗೆ ಆಗುತ್ತೆ. ಅದು ಬರೀ ಗ್ಯಾಸ್ಟ್ರಿಕ್ ಅಂತಕೊಂಡು ಮರೆಯೋರು ಜನ ಜಾಸ್ತಿ ಅಂತ. ತುಂಬ ಇಂಪಾರ್ಟೆಂಟ್ ಸರ್, ಈ ಮೆಸೇಜ್ ಜನಗಳಿಗೆ ಹೋಗಬೇಕು. ದಯವಿಟ್ಟು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ. ಗ್ಯಾಸ್ಟ್ರೈಟ್ ಭಾಳ ಸರಿ ಗ್ಯಾಸ್ಟ್ರೈಟಿಸು ಹಾರ್ಟ್ ಅಟ್ಯಾಕ್ ಥರನೇ ಇರುತ್ತೆ. ಬಟ್ ಕೆಲವು ಸಿಮ್ಟಮ್ಸು ಜನಗಳಿಗೆ ಚೆನ್ನಾಗಿ ತಿಳ್ಕೊಂಬಿಡ್ಬೇಕು. ಎದೆ ಒಳಗೆ ಉರಿ ಆದಂಗೆ ಆಗೋದು, ಎದೆ ನೋವು ಬರೋದು, ಎದೆ ನೋವು ಕುತ್ತಿಗೆಗೆ ಹೋಗೋದು, ಎದೆ ನೋವು ಎಡಗಡೆ ಭುಜಕ್ಕೆ ಹೋದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಸಿಂಪ್ಲೆಸ್ಟ್ ಅಂದರೆ ಒಂದು ECG ಸರ್. ನಾನೊಬ್ಬ ಸರ್ಜನ್, ನನ್ನ ಹತ್ರನೇ ಭಾಳ ಜನ ಹೊಟ್ಟೆ ನೋವು ಅವರೇ ಡಯಾಗ್ನೋಸ್ ಮಾಡ್ತಾರೆ. ಇಲ್ಲ ಡಾಕ್ಟ್ರೆ, ತುಂಬ ಗ್ಯಾಸ್ಟ್ರಿಕ್ ಆಗಿದೆ, ಒಂದು ಇದು ಕೊಡಿ ಅಂತಾರೆ. ಬಟ್ ನಾವು ಒಬ್ಬ ಡಾಕ್ಟ್ರಾಗಿ ನಮಗೆ ಭಾಳ ಈಸಿ ಸರ್. ಆ್ಯಂಡ್ ಎಷ್ಟೋ ಸಾರಿ ECG ನಾರ್ಮಲ್ ಬಂದರೆ ಸಂತೋಷ, ಇವನು ಜೀವ ಉಳಿತದೆ. ಬಟ್ ಸರ್, ನಮ್ಮ ಕಣ್ಣು ಮುಂದೆನೇ ಡಾಕ್ಟ್ರುಗಳು ECG ಮಾಡ್ಕೊಂಡು ಜೋಬ್ನಾಗ ಇಟ್ಕೊಂಡು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ಸತ್ತೋಗಿರೋರು ಇದ್ದಾರೆ ಸರ್. ನಾವಿಬ್ಬರು ಡಾಕ್ಟ್ರುಗಳಿದ್ದೀವಿ. ಇದು ಸರಳ ಸತ್ಯ. ಅದರೊಳಗೆ ಗ್ಯಾಸ್ಟ್ರಿಕ್ ಸರ್, ಹಾರ್ಟ್ ಅಟ್ಯಾಕಿಗೂ ಈ ಗ್ಯಾಸ್ಟ್ರಿಕ್ ಅದೇನು ಸಂಬಂಧನೋ ದೇವರಿಗೆ ಗೊತ್ತು. ಬಹಳ ಜನ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಮಾತ್ರೆ ತೊಗೊಂಡು ಮಲಗೊಂಡವರು ಬೆಳಗ್ಗೆ ಎದ್ದೇ ಇರಲ್ಲ. ದಯವಿಟ್ಟು ಯಾರೇ ಆಗಲಿ 40 ವರ್ಷ ಆದ್ಮೇಲೆ, ಇವತ್ತು ಹಾರ್ಟ್ ಅಟ್ಯಾಕ್ ಯಾರಿಗೆ ಬೇಕಾದ್ರೂ ಆಗ್ಬೋದು. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಮಾದೇವ ಪ್ರಸಾದ್ ಅವರು ರಾತ್ರಿ ಅವರು ತುಂಬಾ ಖುಷಿಯಾಗಿ ಊಟ ಮಾಡಿದ್ದಾರೆ ಶಂಕರ್ ಅವ್ರ ಮನೆಯಲ್ಲಿ. ಅವರು ಕಾಂಗ್ರೆಸ್ ಮಾಜಿ MLA. ಅವ್ರು ಇಡ್ಲಿ ರೊಟ್ಟಿ ಎಲ್ಲ ತಿಂದು ಬಹಳ ತೃಪ್ತಿ ಆಯ್ತು ಕಣಪ್ಪ ಇವತ್ತು ಊಟ ಮಾಡಿ ಅಂತ ಹೇಳಿದ್ರಂತ ಅವ್ರು ಮಾತಾಡೋದು. ಆಮೇಲೆ ಹೋಗಿ ಮಲಗಿದ್ದಾರೆ. ಬಟ್ ಅವರಿಗೆ ನೀವು ಹೇಳೋ ಪ್ರಕಾರ ಅದು ಯಾವುದು ಸಿಂಪ್ಟಮ್ ಬರ್ಲಿಲ್ಲ, ಹಿಂಗೆ ಅದು ಗೊತ್ತಾಗಬೇಕತ್ತೆ, ಅಲ್ಲಿ ಪೇನು ಗೀನು ಏನಿಲ್ಲ ಸರ್. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಗೊತ್ತಾಗಲ್ಲ. ಇನ್ನೊಂದು ಸರ್, ಇವರು ಆಲ್ರೆಡಿ ಆಗಿರೋದ್ರಿಂದ ಇವರಿಗೆ ಕಾರ್ಡಿಯಾಲಜಿಸ್ಟ್ ಇಲ್ಲೇ ಇದ್ದಾರೆ, ಸ್ಟ್ಯಾಂಡರ್ಡ್ ಡ್ರಗ್ಸ್ ಇದ್ದೇ ಇರ್ತವೆ. ಲೈಫ್ ಲಾಂಗ್ ಎಕೋಸ್ಪ್ರಿನ್ನು, ಕ್ಲೋಪಿಲೆಟ್ಟು, ಅಟರ್ವಾಸ್ಟ್ಯಾಟಿನ್ ಅಂತ. ಎಲ್ಲೋ ಒಂದು ಕಡೆ ಹೊರಗಡೆ ಬಂದಾಗೆ ಇವರು ಡ್ರಗ್ಸ್ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಿನ್ನೆಲ್ಲ ಹೆಚ್ಚಿಗೆ ಒಂದು 2 ದಿವಸದಿಂದ ಭಾಳ ಸಾರಿ ಹೊರಗಡೆ ಹೋಗೋವಾಗೆ ಯೂಶಲಿ ಅವ್ರು ಕಿಟ್ ತೊಗೊಂಡು ಹೋಗ್ಬೇಕು. ಪ್ರಾಬಬ್ಲಿ ಅವ್ರ ಮಿಸಸ್ ಜೊತೆಯಲ್ಲಿ ಇದ್ರೆ ಕೊಟ್ಟಿರೋರೇನೋ, ಇವ್ರು ಯಾರನ್ನ ಒಬ್ರು ಇರಬೇಕು ಸರ್. ಅದು ಒಂದು ಇಂಪಾರ್ಟೆಂಟು.
ಎಲ್ಲೋ ಒಂದು ಕಡೆ ಇವರು ಊಟ ಚೆನ್ನಾಗಿ ಮಾಡ್ಕೊಂಬಂದು, ನಾನು ಅವಲೇ ಹೇಳಿದ್ನಲ್ಲ, ಅವ್ರು ಹೇಳ್ದಂಗೆ ಅರ್ಲಿ ಮಾರ್ನಿಂಗ್ ಆಗೋ ಇದೇ ಮೇಯ್ನ್ ರೀಸನ್. ಹೆವಿ ಊಟ ಆದಮೇಲೆ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿ, ಬೆಳಗಿನ ಜಾವ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ. ಬಟ್ ಯಾಕೆ ಇವರು ರಿಸಾರ್ಟ್ನಾಗ ಹೋಗಿ ಇಂಥ ಕಡೆ ಒಬ್ಬರೇ, ಅದು ಆಲ್ರೆಡಿ ಟ್ರಿಪಲ್ ವೇಸಲ್ಲಿ ಬೈಪಾಸ್ ಆಗಿದೆ ಸರ್ ಅವ್ರಿಗೆ. ಒಂದ್ಸಾರಿ ಬೈಪಾಸ್ ಆದವ್ರಿಗೆ ಅಥವಾ ಆಂಜಿಯೋ ಮಾಡಿಸ್ಕೊಂಡವ್ರಿಗೆ ಮತ್ತೊಂದ್ಸಾರಿ ಆಗಬೇಕು ಆಗಬಾರ್ದು ಅಂತ ಏನಿಲ್ಲ. ಹಂಗಾಗಿ ಎಲ್ಲೋ ಒಂದ್ಸಾರಿ ಅವ್ರು ಎಚ್ಚರ ವಹಿಸ್ಬೇಕಾಗಿತ್ತು. ಈಗ ಒಂದು ಏನಂದ್ರೆ ನಮಗೆ ಬೆಂಗಳೂರಿನಾಗಿದ್ದ ತಕ್ಷಣಕ್ಕೆ ಹಾಸ್ಪಿಟ್ಲ್ ಹೋಗ್ಬೋದು, ಬಟ್ ಅಲ್ಲಿ ಈಗ ಬೆಂಗಳೂರು ಅಲ್ಲದು, ಒಂದು ಯಾವುದೋ ಒಂದು ರೆಸಾರ್ಟ್ ಒಂದು 5-6 ಕಿಲೋಮೀಟರ್ ದೂರ ಇದೆ. ಅವರು ಡಿಸ್ಟ್ರಿಕ್ಟ್ ಸರ್ಜನ್ ಹೋಗಿದ್ದಾರೆ, ಬೆಳಿಗ್ಗೆ ಡಾಕ್ಟರ್ ಹೋದಾಗ ಅವರು ಆಲ್ರೆಡಿ ಡೆಡ್ ಅಂತ ಆಗಿತ್ತು. ಸೊ ಈ ಸಂದರ್ಭ ಸೇಫ್ಟಿ ಪ್ರಿಕಾಷನ್ಸ್ ಮಾಡಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಯಾರೂ ಇಲ್ಲಲ್ಲ. ಸೇಫ್ಟಿ ಪ್ರಿಕಾಷನ್ಸ್ ಅಂದರೆ ಆದಾಗ ಮಾಡೋದಲ್ಲ. ಸೇಫ್ಟಿ ಪ್ರಿಕಾಷನ್ಸ್ ಅಂದರೆ ಏನಂದರೆ ದೇರ್ ಆರ್ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್, ಲೈಕ್ ಅಮೆರಿಕನ್ ಸೊಸೈಟಿ ಆಫ್ ಪ್ರಿವೆನ್ಷನ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅವ್ರದ್ದು ಮೇನ್ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಇದೆ. ಫಸ್ಟು ಡಯಟು, ನಂಬರ್ 2 ಪ್ರಿವೆನ್ಷನ್ ಆಫ್ ಸ್ಮೋಕಿಂಗ್, ಸ್ಟಾಪೇಜ್ ಆಫ್ ಸ್ಮೋಕಿಂಗ್, ನಂಬರ್ 3 ಆಲ್ಕೋಹಾಲಿಸಮ್, ನಂಬರ್ 4 ಲೈಫ್ ಸ್ಟೈಲ್. ಬಟ್ ಇವ್ರಿಗೆ ಯಾವ ಇಲ್ಲಲ್ಲ, ವಿ.ಎಸ್. ಆಚಾರ್ಯಗೆ ಇವ್ರಿಗೆ ಯಾವ ಇರಲಿಲ್ಲ ಅಲ್ಲ, ಮಾದೇವ ಪ್ರಸಾದ್ಗೆ. These are 4 things. Number 5 is comorbid diseases ಅಂತೀವಿ ನಾವು, BP and sugar. So these patients, ನಿಮ್ಗೆ ಇವ್ರಿಗೆ BP ಶುಗರ್ ಇರುವಾಗ ಪೀರಿಯಾಡಿಕ್ ಚೆಕಪ್ ಆ್ಯಂಡ್ ಪೀರಿಯಾಡಿಕ್ ಎವ್ಯಾಲ್ಯುಯೇಷನ್ ನಿಮ್ಗೆ ಇದೆಯೋ ಇಲ್ವೋ, ಆ್ಯಂಡ್ ರೆಗ್ಯುಲರ್ ಯೂಸ್ ಆಫ್ ಡ್ರಗ್ಸು ಪ್ಲಸ್ ಡಿಸ್ಟ್ರೆಸ್ಸಿಂಗ್ ಯುವರ್ ಸೆಲ್ಫ್. ಓಕೆ, ಆ್ಯಂಡ್ ಪ್ರಾಪರ್ ಡಯಟ್. ನಮ್ಮಲ್ಲಿ ಇನ್ನೊಂದು ಸರ್ ಹೇಳ್ದಂಗೆ ಗ್ಯಾಸ್ಟ್ರೈಟಿಸ್ ಬಗ್ಗೆ ಒಂದು ಅವೇರ್ನೆಸ್ ಇದೆ. ಎರಡನೇ ಅವೇರ್ನೆಸ್ ಏನಿದೆ, ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ, ಡಯಟಿಂಗ್ ಅಂದರೆ ಊಟ ಬಿಟ್ಬಿಟ್ರೆ ಡಯಟಿಂಗು, ವೆಜಿಟೇರಿಯನ್ ಜಾಸ್ತಿ ತಿಂದರೆ ಡಯಟಿಂಗು, ಹಣ್ಣು ತಿಂದ್ಬಿಡೋದು, ಹಣ್ಣು ತಿಂದರೆ ಡಯಟಿಂಗು. ನೋ, ದಿಸ್ ಇಸ್ ನಾಟ್ ಡಯಟಿಂಗ್. ದಿಸ್ ಇಸ್ ನಾಟ್ ದ ಡಯಟಿಂಗ್. ಡಯಟಿಂಗ್ ಮೀನ್ಸ್ ನಾವು ಹಂಗೆ ಮಾಡಿ ಅಡಾಪ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ದಿವಸ. ಹೌದು, ಇದು ಸೈಂಟಿಫಿಕಲಿ ಬ್ಯಾಲೆನ್ಸ್ಡ್ ಫುಡ್. ಆ್ಯಂಡ್ ಮೋರ್ ಓವರ್ ನಿಮಗೆ ಆಲ್ರೆಡಿ ಯು ಆರ್ ಆಲ್ರೆಡಿ ಪ್ರೋನ್ ಫಾರ್, ನಿಮಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇದೆ, ನಿಮಗೆ ಟ್ರಿಪಲ್ ವೆಸಲ್ ಡಿಸೀಸ್ ಇದೆ, ನಿಮಗೆ ಆಲ್ರೆಡಿ CABG ಆಗಿದೆ ಅಂದರೆ ಯು ಶುಡ್ ಬಿ ಮಚ್ ಮೋರ್ ಕೇರ್ಫುಲ್ ಫಾರ್ ಯುವರ್ ಹೆಲ್ತ್. ಹೌದು, ಓಕೆ, ಇಟ್ ಕ್ಯಾನ್ ಹ್ಯಾಪನ್. ಸಿ, ಆಸ್ ವಿ ನೋ, ಅರೌಂಡ್ 2 to 3% ಆಫ್ ದ ಪೇಷಂಟ್ಸ್ ಆಫ್ they can have silent heart attack, like especially kidney failure ಇರೋರು, ಓಲ್ಡ್ ಏಜ್ ಅಲ್ಲಿ ಡಯಾಬಿಟಿಸ್ ಇರೋರು, ಟ್ರಾನ್ಸ್ಪ್ಲಾಂಟೆಡ್ ಹಾರ್ಟು, ಇವ್ರಿಗೆಲ್ಲ ಏನು ಗೊತ್ತಾಗಲ್ಲ. ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ಬಿಟ್ಟೆ ಗೊತ್ತಾಗಲ್ಲ. ಈವನ್ ಗ್ಯಾಸ್ಟ್ರೈಟಿಸು ಆಗಲ್ಲ ಇವ್ರಿಗೆ. ದೇ ಜಸ್ಟ್ ಸಡನ್ಲಿ ಡೈ. ಓಕೆ, ನಾನು ಬಂದೆ. ನನ್ನ ಜೊತೆಗೆ ಈಗ ಹಾಲಹಳ್ಳಿ ಏನು ಮಾದೇವ ಪ್ರಸಾದ್ ಅವರ ಹುಟ್ಟೂರಿದೆ, ಈಗಾಗಲೇ ಅಲ್ಲಿ ಬಾಡಿ ಕೂಡ ಹೋಗಿದೆ. ಹಾಲಹಳ್ಳಿಯಲ್ಲಿ ಅವರ ಸ್ನೇಹಿತರಾದಂಥ HN ಬಸವರಾಜ್ ಇದ್ದಾರೆ. ಬಸವರಾಜ್ ಅವರೇ, ಮಾದೇವ ಪ್ರಸಾದ್ ಅವರು ಆರೋಗ್ಯದ ಬಗ್ಗೆ ಮೊದಲಿಂದಲೂ ಕೂಡ ಒಂದು ಸಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, 2 ಸಲ ಅನಿಸುತ್ತೆ. ಸೊ ಎಲ್ಲೋ ಒಂದು ಕಡೆ ಅವರು ಮೈ ಮರೆತರ ಅನಿಸುತ್ತಾ ಅಂತ? ಇಲ್ಲ, ಆ ಥರ ಏನಿಲ್ಲ. ಅವರು ಮೈ ಮರ್ತಿಲ್ಲ, ಭಾರಿ ಕೇರ್ಫುಲ್ಲಾಗಿ, ಭಾರಿ ಎಚ್ಚರಿಕೆಯಿಂದ ಹೆಲ್ತನ್ನು ಕಾಪಾಡ್ಕೊತಾ ಇದ್ರು ಸರ್. ಬಟ್ ಅವರು ಏನಪ್ಪ ಅಂದರೆ, ಈಗ ಪ್ರವಾಸ ಭಾರಿ ಜಾಸ್ತಿ ಮಾಡ್ತಾ ಇದ್ರು, ಅದೊಂದು ಸರ್. ಓಕೆ, ಅಂದ್ರೆ ಅವರು ಫುಡ್ ಹ್ಯಾಬಿಟ್ ಹೆಂಗಿತ್ತು? ಯಾವುದೋ ದಿನನೂ ಬಿಡ್ತಿ ಇಲ್ಲದೆ ಸರ್. ಅವ್ರು ಹೇಳ್ದಂಗೆ ಟ್ರಾವೆಲಿಂಗ್ ಇಸ್ ಎ ಮೇಜರ್ ಸ್ಟ್ರೆಸ್ ಸರ್. ಅಲ್ಲ, ಊಟದ್ದು ತಮಗೆ ಬಂದಾಗ, ಹಳ್ಳಿಗೆ ಬಂದಾಗ ಊಟದ್ದು ಹೇಗೆ ಯಾವ ಥರ ಇತ್ತು? ಅವ್ರು ಯಾವ ಊಟ ಇಷ್ಟಪಡ್ತಿದ್ರು, ಅಥವಾ ಊಟ ಬಿಡ್ತಿದ್ರ, ಅಥವಾ ಪ್ರವಾಸದಲ್ಲಿದ್ದಾಗ ಸರಿಯಾಗಿ ಊಟ ಮಾಡ್ತಿರ್ಲಿಲ್ವಾ? ಇಲ್ಲ, ಊಟ ಮಾಡ್ತಾ ಇದ್ರು. ಮುದ್ದೆ ಇದ್ರೆ ಮುದ್ದೆ, ಚಪಾತಿ ಇದ್ರೆ ಚಪಾತಿ, ಭಾರಿ ಲೈಟಾಗಿ ಊಟ ಮಾಡೋರು. ಈ ಆಯಿಲ್ ಕಂಟೆಂಟ್ ಯಾವುದನ್ನು ಸಹ ಅವರು ತಿಂತಿರಲಿಲ್ಲ, ಯಾವುದು ಇದು ಮಾಡ್ತಾ ಇರಲಿಲ್ಲ. ಈಗ ಬಸವರಾಜ್ ಅವರೇ, ನಾವು ನೋಡಿರೋ ಮಾದೇವ ಪ್ರಸಾದ್ ಅವರು ಸೌಮ್ಯವಾಗಿದ್ರು, ಯಾರಿಗೂ ಇದು ಮಾಡ್ತಿರ್ಲಿಲ್ಲ, ಅವರು ಅಜಾತ್ ಶತ್ರು. ಬಟ್ ಎಲ್ಲೊಂದ್ ಕಡೆ ಅವ್ರು ಕೋಪಿಸ್ಟ್ರು ಅಂತ ಹೇಳ್ತಾರೆ, ಹೌದಾ? ಸ್ನೇಹಿತರು ಕೆಲವರು ಹೌದು, ಕೋಪ ಮಾಡ್ಕೊತಿದ್ರು, ಅದು ಎಲ್ಲೂ ಗೊತ್ತಾಗ್ತಿರ್ಲಿಲ್ಲ ಅಂತೆ. ಇಲ್ಲ, ಕೋಪ ಅವ್ರಿಗೆ, ಕೋಪ ಅನ್ನೋದೇ ಅವ್ರಿಗೆ ಇರಲಿಲ್ಲ. ಅವೆಲ್ಲ ಶುದ್ಧ ಸುಳ್ಳು. ವಿರೋಧ ಪಕ್ಷದವ್ರದ್ದು ಹೇಳ್ಬೋದು ಅಷ್ಟೇ, ಅವು ಕೋಪ ಅನ್ನೋದೇ ಇರಲಿಲ್ಲ. ಸೊ ಅಂದ್ರೆ ನೀವು ಇದು ಈ ಥರದ್ದು ಒಂದು ಆಘಾತ ಆಗುತ್ತೆ ಅಂತ ತಾವು ನಿರೀಕ್ಷೆ ಮಾಡಿರಲಿಲ್ಲ, ಯಾಕಂತಂದ್ರೆ ಅವರು ಭಾಳ ಹೆಲ್ದಿ ಆಗಿದ್ರು ಅಂತ ಹೇಳ್ತೀರಿ? ಇಲ್ಲ, ನಮ್ಮ ಕನ್ಸು ಮನಸ್ಸಲ್ಲೂ ನಾವು ನೆನೆಸಿರ್ಲಿಲ್ಲ ಇಷ್ಟೊಂದು ಇದಾಗುತ್ತೆ ಅಂತ. ನಮಗೆ ಒಂಥರ ಶಾಕ್ ಆದಾಗ ಆಯಿತು. ಜನ ಹೇಳೋಕ್ಕೆ ನಮಗೆ ಒಂಥರ ಶಾಕ್ ಹೊಡೆದಾಗ ಆಗೋಯ್ತು. ನಾನು ಬಸವರಾಜ್ ನಿಮ್ಮ ಜೊತೆ ಬರ್ತೀನಿ. ಮೇಡಮ್ ಲಲಿತಾ ನಾಯ್ಕರೇ ಅವರು ಹೇಳ್ತಾರೆ, ಅದು ಅವ್ರ ಫ್ರೆಂಡು,
ಅವರು ಪ್ರವಾಸ ಜಾಸ್ತಿ ಮಾಡ್ತಿದ್ರು, ಪ್ರೆಷರ್ ಜಾಸ್ತಿ ಇರುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ ಸಾರ್ವಜನಿಕ ಜೀವನದಲ್ಲಿ MLA ಮತ್ತು ಶಾಸಕರು ಮಿನಿಸ್ಟರ್ಸ್ಗಳು ಇದ್ದಾಗೆ ಒಂದು ಊರಿಂದ ಒಂದು ಊರಿಗೆ ಕಾರಲ್ಲಿ ಈಗ ಗುಲ್ಬರ್ಗಕ್ಕೆ ಹೋಗ್ಬೇಕಾದ್ರೆ ಟ್ರೈನ್ ಸಿಗದೆ ಹೋದ್ರೆ ಕಾರಲ್ಲಿ ಹೋಗ್ತಾರೆ, ಬೈ ರೋಡ್ ಹೋಗ್ತಾರೆ. ಅಲ್ಲಿಂದ ಹೋಗ್ತದೆ ಇನ್ಯಾರು ಹತ್ರ ಇರ್ತಾರಣ ನಮ್ಮ ಮನೆಗೆ ಬಂದು ಅಲ್ಲೆಲ್ಲ ಹೋಗ್ಬೇಕು. ಈ ಥರದ್ದು ನಾವು ಸಲೀಸಾಗಿ ಹೇಳ್ಬಿಡ್ತೀವಿ ಒಬ್ಬ ರಾಜಕಾರಣಿ ಒಬ್ಬ ಜನಪ್ರತಿನಿಧಿ ಅವ್ರಿಗೇನ್ರಿ ಆರಾಮಾಗಿರ್ತಾರೆ ಅಂತ. ಬಟ್ ಇವತ್ತು ನೀವು ಕಿಮ್ಮನೆ ರತ್ನಾಕರ್ ಕಾನ್ಸ್ಟಿಟ್ಯೂನ್ಸಿ ತೊಗೊಂಡ್ರೆ ಇದರಲ್ಲಿ ನೀವು ಯಾವುದು ಭಾಳ ದೊಡ್ಡ ಕ್ಷೇತ್ರ 220 ಕಿಲೋಮೀಟರ್ ಬರುತ್ತೆ ತೀರ್ಥಹಳ್ಳಿ ಅಂತ ಕ್ಷೇತ್ರಗಳಲ್ಲಿ ಒಬ್ಬ ಜನಪ್ರತಿನಿಧಿ ಓಡಾಡಬೇಕಾದ್ರೆ ಎಷ್ಟು ಪ್ರೆಜರ್, ಯಾವ್ದು ಹಳ್ಳಿ ಅಂತಾನೆ, ಯಾವ್ದು ಮದುವೆ ಅಂತಾನೆ, ಯಾವ್ದೋ ಮುಂಜುವೆ ಅಂತಾನೆ, ಅಲ್ಲಿ ಬರ್ಲಿ ಅಂದ್ರೆ ಕೋಪ, ಅವ್ರು ಬರ್ಲಿ ಅಂದ್ರೆ ಸಿಟ್ಟು, ಈ ಥರದ್ದೆಲ್ಲ ಇರ್ತವೆ. ಅದು ಗೊತ್ತಿಲ್ದಂಗೆ ಪ್ರೆಜರ್ ಆಗಿರುತ್ತೆ. ಆಮೇಲೆ ಅವ್ರು ಹೇಳಿದ್ದೆಲ್ಲ ಕೇಳಬೇಕಾಗ್ತದೆ. ಎಷ್ಟು ಹೇಳ್ತಾರಂದ್ರೆ ನಮಗೆ ತೂಕಡಿಕೆ ಬಂದ್ಬಿಡುತ್ತೆ ಕೇಳ್ತಾ. ಆದರೆ ಅವ್ರು ತೂಕಡಿಸಿರೋ ನೋಡು, ಆ ಕಳಿಸಿರು ತೂಕಡಿಸಿರು ಅಂತ ಬೆಲೆ. ಈಗ ಎಷ್ಟೋ ಕೇಳಿ ಈ ಸಿದ್ದರಾಮಯ್ಯ ಅವರೆಲ್ಲ ಸ್ವಲ್ಪ ನಿದ್ದೆ ಮಾಡ್ತಾರಲ್ಲ, ಆ ಸಂದರ್ಭಕ್ಕೆ ಎಲ್ಲರೂ ನಗೆ ಆಡಿ ಅದನ್ನ ಜಾಸ್ತಿ ತೋರಿಸೆಲ್ಲ ಮಾಡ್ತಾರೆ. ಅಷ್ಟು ಸುಸ್ತಾಗಿರುತ್ತೆ ದೇವೇಗೌಡರು ಅವರು. ಈಗ 20 ಜನ ಬಂದ್ರೆ 20 ಜನದ್ದು ಒಂದೊಂದು ಗಂಟೆ ಹೇಳ್ತಾರೆ ಅವ್ರ ಕತೆ. ಅದು ಆಗತ್ತೋ ಬಿಡತ್ತೋ ಅದು ಮುಖ್ಯ ಅಲ್ಲ, ಬರೀ ಕೇಳಬೇಕು ಇವು, ಅದು ಬೇರೆ ರಿಸ್ಕು. ಆಮೇಲೆ ಆ ಕೆಲಸ ಮಾಡೋ ತನಕ ಬಿಡೋಲ್ಲ, ಅಲ್ಲಿಂದ ಫೋನ್ ಬರ್ತದೆ, ಅಣ್ಣ ಮಾಡಿದ್ರ, ನಂದು ಅಪ್ಪ ಮಾಡಿದ್ರ, ಸಾರ್ ಮಾಡಿದ್ರ, ಈ ಥರದವು ಅವು ಏನಾಗತ್ತಾಗ ಮತ್ತೆ ಈ ಕಡೆ ಮುಖ್ಯಮಂತ್ರಿಗಳು ಅವರು ಇವರು ಸ್ವಲ್ಪ ನಿಮ್ದು ಕೊಟ್ಟಿದ್ದೇನಾಯ್ತು ಅಲ್ಲಿ ಬೇರೆ ಹೇಳಬೇಕು. ಇವೆಲ್ಲ ಮನುಷ್ಯನನ್ನು ಹಿಪ್ಪೆ ಮಾಡ್ತಾವೆ. ಅದು ಸುಲಭದ ಕೆಲಸ ಅಲ್ಲ. ಮಂತ್ರಿ ಕೆಲಸ ಅಂತೀವಲ್ಲ ಅಥವಾ ಶಾಸಕ ನ್ಯಾಯವಾಗಿ ಕೆಲಸ ಮಾಡಿರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡೋನಿಗೆ ಅಷ್ಟು ಶ್ರಮ ಪಡಬೇಕು. ಒಬ್ಬ ರೈತ ತನ್ನ ಹೊಲದಲ್ಲಿ ಬಿತ್ತಿ ಬೆಳೆದು ಎಷ್ಟು ಶ್ರಮ ಪಡ್ತಾನೋ ಅದ್ರ 10 ಪಟ್ಟು ಇಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ, ದೈಹಿಕವಾಗಿ ದುಡಿದ್ರೆ ಏನ್ ಪರವಾಗಿಲ್ಲ, ಬರೀ ಮೆಂಟಲ್ ಮಾನಸಿಕ. ಒಂದು ಮಾತು ಹೇಳ್ಬಿಡ್ತೀನಿ, ಒಳ್ಳೆಯವರು ಅನ್ಸ್ಕೊಂಡು ಒಳ್ಳೆತನ ಉಳಿಸ್ಕೊಳಕ್ ಟ್ರೈ ಮಾಡ್ತಾರಲ್ಲ, ಅದರಷ್ಟು ಸ್ಟ್ರೆಸ್ ಬೇರೆ ಯಾವುದು ಇಲ್ಲ ಅಲ್ವಾ ಸರ್? ಡಾಕ್ಟರ್ ಹೇಳಿದಾಗೆ ಖಂಡಿತವಾಗ್ಲೂ ಸತ್ಯ. ಯಾಕಂದ್ರೆ ಇತ್ತೀಚೆಗಷ್ಟೇ ನನ್ನ ಸಹೋದರ ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯರು ನೆಲಮಂಗಲ ಮುನ್ಸಿಪಲ್ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥವ್ರು. 12:45 ಮಾತಾಡಿದ್ದೀನಿ, 1:00ವರೆಗೆ ನೆಲಮಂಗಲದಲ್ಲಿ ಗಿರಿಧರ್ ಅಂತ ಇದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತ ಬಂತು, ಕೊಲ್ಯಾಪ್ಸ್ ಆಗೋದ್ರು. ಸರ್ಪ್ರೈಸಿಂಗ್ ಅವತ್ತು ಬೆಳಿಗ್ಗೆ ಹೋಗಿದ್ದಾರೆ ಯಾವುದೋ ಕ್ಲಿನಿಕಲ್ಲಿ, BP ಒಂದು ಸ್ವಲ್ಪ ಜಾಸ್ತಿ ಇದೆ, BP ಮಾತ್ರೆ ತೊಗೊಳ್ಳಿ, ತೊಗೊಂಡೋಗಿ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಅಂಜನಮೂರ್ತಿಯವ್ರ ಮನೇಲಿ ಮಾತಾಡ್ಕೊಂಡು ಬರೋಷ್ಟೊತ್ತಿಗೆ ಬಂದು ಮನೆಯಲ್ಲಿ ಮಾಡಿ ಮೇಲೆ ಹತ್ತಿ ಹೆಂಡತಿ ಕರೆದು ಏನು ಅಲ್ಲೇ ಕೊಲ್ಯಾಪ್ಸ್ ಆಗಿದ್ದಾರೆ. ಯಾಕೆ ಹೇಳ್ತೇನೆ ಅಂದರೆ, ಇವತ್ತು ಅಮೇರಿಕನ್ ಪ್ರೆಸಿಡೆಂಟ್ ಆಗಲಿ ಅಥವಾ ಎನಿ ಸೆನೆಟರ್ ಆಗಲಿ, ದೇ ಹ್ಯಾವ್ ಸಮ್ ಡಿಸಿಪ್ಲಿನ್. ಒಂದು ಸಂಡೇ ಹಾಲಿಡೇ ಅಂತ ಇಲ್ಲಿ ಅಬ್ಸಲ್ಯೂಟ್ಲಿ ಹೇಳಬೇಕಂದ್ರೆ ರಾತ್ರಿ 12, 1 ಗಂಟೆ ಮದುವೆಗಳು, ಮುಂಜಿಗಳು, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಪಬ್ಲಿಕ್ ಅಡ್ರೆಸ್ ಮಾಡಲಿ. ನಾನು ನೋಡಿದಾಗ ಯುರೋಪ್ ಪ್ರವಾಸ ಹೋಗುವಾಗ ನೋಡ್ತಾ ಇದ್ದೆ, ಯುರೋಪ್ ಪ್ರವಾಸ ಮಾಡ್ತಾಯಿದ್ದ ಕ್ಯಾಪ್ಟನ್ ಅಂತ ಕರೀತಾರೆ ನಮ್ಮ ಡ್ರೈವರ್ ಮಾಡೋರಿಗೆ. ಕರೆಕ್ಟಾಗಿ 6:15 ಇಷ್ಟು ಕಿಲೋಮೀಟ್ರ್ ಹೋದ್ಮೇಲೆ ಒಂದು ಸ್ಟಾಪ್ ಮಾಡಿಬಿಡ್ತಾರೆ, ಯಾವುದೇ ಕಾರಣಕ್ಕೂ ಒಂದು ಮುಂದಕ್ಕೆ ಹೋಗಲ್ಲ. ಅಂದರೆ ಮನುಷ್ಯನ ಜೀವನಕ್ಕೂ ಒಂದು ಬಾಡಿಗೂ ಒಂದು ತಂದೆ ಆದ ಒಂದು ಒಳಗಡೆ ಒಂದು ಲಿಮಿಟೇಷನ್. ಇನ್ನೊಂದು ಡಾಕ್ಟರ್, ನಾನು ಸಾರ್ವಜನಿಕ ಜೀವನದಲ್ಲಿರೋರು, ಮಂತ್ರಿ ಆದವನು, ದೊಡ್ಡ ಡಾಕ್ಟರ್ ಆದವನು, ದೊಡ್ಡ ವ್ಯಕ್ತಿ ಆದವನು, ಸಾರ್ವಜನಿಕರ ಮಧ್ಯೆ ಕಾಣಿಸ್ಕೊಳ್ಳೋಕ್ಕೂ ಪ್ರೆಷರ್ ಅದು. ಅಯ್ಯೋ ನನ್ನ ಕಂಡೆಮ ನೋಡ್ಬಿಡ್ತಾರೆ, ಯಾವುದೋ ಪಾರ್ಕಲ್ಲಿ ಕೂತರು ಕೂಡ ಅಯ್ಯೋ ನಾನು ಸಣ್ಣವನಾಗ್ಬಿಡ್ತೀನಿ, ಸಾಮಾನ್ಯ ಜನರ ಜೊತೆ ಬೆರೆತುಬಿಟ್ರೆ ನಮ್ಮನ್ನು ಸಣ್ಣವರನ್ನು ಹೋಗ್ಬಿಡ್ತಾರೆ. ಈ ಥರದ್ದು ತಮಗೆ ನಾವೇ ಹೇರಿಕೊಳ್ಳುವ ಒಂದು ಸ್ಟ್ರೆಸ್ ಕೂಡ ಇದೆ. 100% ಸರ್. ನೀವು ತುಂಬಾ ಓಪನ್ ಆಗಿರೋದಿಲ್ಲ. ಇಲ್ಲ, ನಾವು ಬ್ಯಾಂಕರ್ ಆದ ತಕ್ಷಣ ಅಯ್ಯೋ ಬ್ಯಾಂಕರ್ ಅಂದ್ರೆ ಏನು, ದೇವಸ್ಥಾನದಲ್ಲಿ ದೇವರು ಮೇಲಿಂದ ಬಂದಂಗೆ ನಾವು ಸಾಮಾನ್ಯ ಜೊತೆ ಕಾಣಿಸ್ಕೋಬಾರ್ದು, ಅವಮಾನ ಆಗ್ಬಿಡುತ್ತೆ. ಈ ಥರದೊಂದು ಅನಗತ್ಯವಾದಂಥ ಅಹಂಕಾರ. ಒಬ್ಬ ಡೀನ್ ಆದನು ಫುಟ್ಪಾತ್ ನಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಹೆಸಿಟೇಟ್ ಮಾಡ್ತಾನೆ. ಯಾರನ್ನ ನೋಡಿದವ್ರು ಇದೇನಪ್ಪ ಡೀನ್ ನಡ್ಕೊಂಡು ಹೋಗ್ತದೆ, ಅದು ಪ್ರೆಷರ್. ರಿಯಲಿ ಆನೆಸ್ಟ್ಲಿ ಇವ್ನು ಬಹಳ ಜನ ರಿಯಲೈಸ್ ಮಾಡ್ಕೊಳ್ಳಲ್ಲ. ಸ್ಟ್ರೆಸ್ ಅಂದ್ರೆ ಬರೀ ಸಾಲ ಸೋಲ ಇವಲ್ಲ. ಈ ರೀತಿ ಪಬ್ಲಿಕ್ ಲೈಫ್ ನಲ್ಲಿ ಒಳ್ಳೆಯವನು ಅನ್ಸ್ಕೊಳ್ಳೋದು. ಇವಾಗ ಮೇಡಮ್ ಹೇಳ್ದಂಗೆ ಒಳ್ಳೆ ಹೆಸರು ತಗೊಂಡ್ಬಿಡ್ತಾರೆ, ಆ ಒಳ್ಳೆತನ ಉಳಿಸ್ಕೊಳ್ಳೋಷ್ಟು ಸ್ಟ್ರೈನ್ ಇದೆಯಲ್ಲ ಸರ್. ಅವನ ರಾತ್ರಿ 1 ಗಂಟೆಗೆ ಎಲ್ಲನ ಕರೆದ್ರೆ ಹೋಗ್ಬೇಕು, ಹೋಗಲ್ಲ ಅಂದ್ರೆ ಅವ್ನು ಏನೋ ಅನ್ಕೋತಾನೆ. ತನ್ನ ಸ್ವಂತ ಜೀವನಕ್ಕೆ ಮುಡುಪಿ ಇರೋದಿಲ್ಲ ಪಬ್ಲಿಕ್ ಲೈಫ್ನಾಗೆ. ಅದಕ್ಕೆ ಹಳ್ಳಿ ಕಡೆ ಹೇಳೋದು, ಊರಿನ ದನ ಕಾಯ್ದು ದೊಡ್ಡ ಬೋಡ್ರೇಗೌಡ ಅನ್ಸ್ಕೋಬೇಡ, ನಿನ್ನ ಮನೆ ಕಾಯ್ದ ಸಣ್ಣ ಬೋಡ್ರೇಗೌಡ ಅನ್ಕೊಂಡ್ರು ಪರವಾಗಿಲ್ಲ, 100 ವರ್ಷ ಬದುಕ್ತೀಯ ಅಂತಾರೆ ಕವಿಗಳೆಲ್ಲೇ ಇದ್ದಾರೆ. ಇದು ಸತ್ಯ ಸರ್. ಎಲ್ಲೋ ಒಂದ್ ಕಡೆ ಇಂಥವ್ರಿಂದ ನಾವು ಜನತೆಗೆ ಒಂದು ಸ್ವಲ್ಪ ಸಂದೇಶ ಕೊಡ್ಬೋದು. ಏನು ಕೊಡ್ಬೋದು ಅಂದರೆ, ಈ ಯಾವುದೋ ಒಂದು ಫಂಕ್ಷನ್ ನಡೀತಾ ಇದೆ, ಬಹಳ ಖುಷಿ ಕೊಡುವಂಥದ್ದು, ಸುಮ್ಮನೆ ಹೋಗಿ ಮುಂದೆ ಕೂತ್ಕೊಂಡ್ಬಿಡ್ಬೇಕು. ಸುಮ್ಮನೆ ಧರಮ್ ಸಿಂಗ್ ಅವರು ನಮ್ಮ ಜಿಲ್ಲೆಯವರು, ಧರಮ್ ಸಿಂಗ್ ಅವರು ಜೇವರಿಗಿಂದ ಯಾರೇ ಬಂದ್ರು ಕೂಡ ಕಾರೇ ಬುಲೋರೇ ಉಸ್ಕೋ ಕ್ಯಾ ಹಿಂಗೆ ಮಾತಾಡಿಸಿ ಸಮಾಧಾನ ಮಾಡಿ ಹೋದ್ರೆ ನಮ್ಮ ಸಾಹೇಬ್ರು ನೋಡಪ್ಪ
ನನ್ನ ಹೆಸರಿಟ್ಟು ಕರೆದ್ಬಿಟ್ರು ನನ್ ಏನ್ ಸಾಹೇಬ್ರು ನೋಡಪ್ಪ CM ಎದ್ರೊಳಗೆ ಬಂದಿಯೋ ಇದು ಹಿಂಗೆ ಬಂದಿನಿ ತಗೋ ಒಂದು ಇಲ್ಲಿ ಯಾಕೆ ಬರಕ್ ಹೋಗಿದೆ ನೀನ್ ಅಲ್ಲೇ ಬರ್ತಿದ್ದ ಅಂದ್ರೆ ಅದು ಒಂದು ಸಾರ್ವಜನಿಕರ ಒಂದು ಮನಸ್ಥಿತಿ ಅದು ನಿಮ್ಮನ್ನ ಜಸ್ಟ್ ಒಂದು ಜಸ್ಟ್ ನೀವು ಅವ್ರನ್ನ ಮೀಟ್ ಮಾಡಿದ್ರೆ ಸಾಕು ಸೊ ಈ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ ಮತ್ತು ಜೊತೆಗೆ ಈ ಡಿಸಿಪ್ಲಿನ್ ಬಗ್ಗೆ ಹೇಳಿದ್ವಲ್ಲ ಇಟ್ ಈಸ್ ನೆಸಸರಿ ಇದು ಯಾರು ಯಾವ ಸ್ಟೇಜಲ್ಲೂ ಮಾನಿಟ್ರ್ ಮಾಡೋದಿಲ್ಲ ಅನ್ಲೆಸ್ ಅವ್ರ ಫ್ಯಾಮಿಲಿಯಲ್ಲಿ ಮಾನಿಟ್ರ್ ಮಾಡಬೇಕು ಇಲ್ಲ ಅವರು ಕಠಿಣವಾಗಿ ಈಗ ಹೆಗ್ಡೆ ಅವರು ರಾಮಕೃಷ್ಣ ಹೆಗ್ಡೆ ಅವರು ಎಸ್ ಎಂ ಕೃಷ್ಣ ಅವರು ಅಂಥವ್ರಿಗೂ ಬಹುಶಃ ಹೇಳ್ತೇನೆ ರಾಮಕೃಷ್ಣ ಹೆಗ್ಡೆ ಅವರು ನಿಮ್ಗೆ ಗೊತ್ತಿದ್ದಾಗೆ ಅವರು ಪರ್ಟಿಕ್ಯುಲರ್ ಟೈಮ್ ಅಂದರೆ ಅದು ಆ ರೀತಿ ಡಿಸಿಪ್ಲಿನ್ ಇದ್ದವರು ಅಷ್ಟೇ ಜೆ.ಎಚ್. ಪಟೇಲ್ ಕೂಡ ಹೆಲ್ತ್ ಬಗ್ಗೆ ಇದು ಕಾನ್ಸಿಯಸ್ ಇದ್ರು ಅವರು ಪುಸ್ತಕ ಓದ್ತಿದ್ರು ಆಮೇಲೆ ಸಾಹಿತಿಗಳ ಜೊತೆ ಮಾತಾಡ್ತಿದ್ರು ಕಲಾವಿದರ ಜೊತೆ ಚರ್ಚೆ ಮಾಡ್ತಿದ್ರು ಆಮೇಲೆ ಎಲ್ಲಾ ತರದ ಅವರಿಗೆ ಹವ್ಯಾಸಗಳಿದ್ದು ಬಟ್ ಯಾವ್ದು ಕೂಡ ಅದನ್ನ ಪ್ರೆಷರ್ ಆಗಿ ಇಟ್ಕೊಂಡಿರಲಿಲ್ಲ ತಲೆಗೆ ಎಲ್ಲವೂ ಕೂಡ ಓಪನ್ ಆಗಿತ್ತು ಅವ್ರದ್ದು ಈಗ ದೇವರಾಜ ಅರಸರು ಹೇಳ್ಬೇಕಂದ್ರೆ ಹೇಗ್ ಸತ್ರು ಹೇಗೆ ಇದಾಯ್ತು ಅನ್ನೋದು ಇವತ್ತು ಗೊತ್ತಿಲ್ಲ ಇದು ಎಷ್ಟೋ ಇವನ್ನೆಲ್ಲ ನೋಡಿದಾಗ ಎಲ್ಲೋ ಅನ್ಸುತ್ತೆ ವಿ ಹ್ಯಾವ್ ಟು ಹ್ಯಾವ್ ಎ ಡಿಸಿಪ್ಲಿನ್ ಎಸ್ಪೆಷಲಿ ಒಂದು ಅದಕ್ಕೆ ಅಂತ ಒಂದು ಸೀಮಿತವಾಗಿ ಇಲ್ದೇನೆ ಹೋದ್ರೆ ಎಸ್ಪೆಷಲಿ ಎಮೋಷನಲ್ ವೆಲ್ಬೀಯಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎನಿ ವಾಕ್ ಆಫ್ ಲೈಫ್. ಡಾಕ್ಟ್ರೇ ಶಫಿಯವರೇ ನಾನು ಏನು ಅಂದರೆ ಒಂದು ಸೋಷಿಯಲಿ ಒಂದು ಸ್ಥಾನಕ್ಕೆ ಬಂದವನು ಏನು ಮಾಡ್ತಾನಂದ್ರೆ ಒಂದು ಪಾನಿಪುರಿ ತಿನ್ನಕ್ಕೂ ಕೂಡ ಹೆದರಿಕೆ. ಇವನು ಪಾನಿಪುರಿ ತಿಂತವನು ನಯೋಗ್ಯ ನನ್ನ ಮಗ ಎಂತ ದೊಡ್ಡದಂತೆ ಅವನ್ನೆಲ್ಲ ಗೊತ್ತಾ ಹೋಗಿ 5 ಸ್ಟಾರ್ನಾಗ ಪಾನಿಪುರಿ ತಿನ್ಬೇಕು ಬಜ್ಜಿ ತಿನ್ಬೇಕು ಅಂತ ಆಸೆ ಆಗತ್ತೆ. ಗುಲ್ಬರ್ಗ ಬಜ್ಜಿ ತಿನ್ಬೇಕು ಬಳ್ಳಾರಿ ನಮ್ಮದು ಅಲ್ಲಿ ಬಜ್ಜಿನೂ ಕೂಡ ಅಶೋಕ ಹೋಟೆಲ್ ತಿಂದ್ರೆ ಅವ್ನಿಗೆ ಮರ್ಯಾದೆ. ಬಂಗಾರಪ್ಪ ಮಾಡ್ತಿದ್ರು ಅದನ್ನ ಮನೆಗೆ ಹೋಗ್ಬಿಟ್ಟು ಮಾಡ್ಸೋರು ಮಾಡೋ ಅಂತ ಹೇಳೋರು. ಅಲ್ಲ ಬೀದಿ ಬದಿಲಿ ಮಾರ್ತಾರಲ್ಲ ಕೂತ್ಕೊಂಡ್ಬಿಡೋರು ಎಲ್ಲ ಅವ್ರ ಜೊತೆಯವರೆಲ್ಲ ನಾವೆಲ್ಲ ಕೂತ್ಕೊಂಡು ತಮಗೆ ಏನ್ ಬೇಕು ತಿನ್ಕೊಂಡು ನಾವು ಹೋಗೋದು. ಎಸ್ ಅಂದ್ರೆ ನಮ್ಗೆ ಏನಂದ್ರೆ ನಮಗೆ ನಾವೇ ಕೆಲವು ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ. ಸೊ ಇನ್ನೊಂದೇನಾಗುತ್ತೆ ಅಂದ್ರೆ ಒಂದು ಸಾಮಾನ್ಯವಾಗಿ ಈ ವೈಯಕ್ತಿಕವಾದ ಲೈಫ್ಗೆ ಏನಾಗುತ್ತೆ ಅಂದ್ರೆ ನಾವು ಎಲ್ಲೂ ಹೆಚ್ಚು ಓಪನ್ ಆಗಕ್ಕೆ ಹೋಗಲ್ಲ. ನಾನು ಮಿನಿಸ್ಟರ್ ಅನ್ನೋ ಕಾರಣಕ್ಕಾಗಿ ಅದ್ರ ಅನಗತ್ಯವಾದ ಗತ್ತು, ಅನಗತ್ಯವಾದಂಥ ಅಹಂಕಾರ, ಅನಗತ್ಯವಾದಂಥ ಸ್ಟೇಟಸ್ಸು ಕ್ರಿಯೇಟ್ ಮಾಡ್ತಾ 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 ಹೆಚ್ಚು ಪ್ರೆಷರ್ ಬಿಲ್ಡ್ ಮಾಡ್ಕೊತೀವಿ. ಸೊ ಅದು ಕೂಡ ಒಂದು ರೀಸನ್ ಇರ್ಬೋದು ಸರ್. ಮೇನ್ಲಿ ನಮ್ಮ ಇಂಡಿಯಾದಲ್ಲಿ ಸರ್ ಹೇಳ್ದಂಗೆ 30% ಡಯಾಬಿಟಿಕ್ಸು. ದ ಮೇನ್ಲಿ ಒನ್ ಕ್ವಶನ್ ಐ ವಾಂಟ್ ಟು ಆಸ್ಕ್ ಎಲ್ರಿಗೆ. ಈಗ ಎಲ್ಲ ಇದಕ್ಕೆ ಮಿನಿಸ್ಟರ್ಸ್ಗೆ ದೋಸ್ ಹು ಆರ್ ಇನ್ ದ ಪಬ್ಲಿಕ್ ಲೈಫು ಎಲ್ಲರೂ ಇದ್ದಾರೆ. ಒಬ್ಬ ಸೆಕ್ಯೂರಿಟಿ ಮ್ಯಾನ್ ಇರ್ತಾನೆ, ಒಬ್ಬ ಇವನ್ ರೈಟರ್ ಇರ್ತಾನೆ, ಒಬ್ಬ ಸಜೆಸ್ಟರ್ ಇರ್ತಾನೆ, ಎಲ್ಲರೂ ಇರ್ತಾರೆ. ಹೂ ಇಸ್ ಗೋಯಿಂಗ್ ಟು ಡಿಸೈಡ್ ದರ್ ಡಯಟ್? ಇಲ್ಲ, ಯಾರು ಡಯಟ್ ಡಿಸೈಡ್ ಮಾಡ್ತಾರೆ? ಅವ್ರಿಗೆ ಈ ಡಯಟು ಇಟ್ ಈಸ್ ಫಾರ್ ಹಿಸ್ ಹೆಲ್ತು, ಪ್ರೀವಿಯಸ್ ಪ್ರಾಬ್ಲಮ್ಸು BP ಇದೆಯೋ, ಶುಗರ್ ಇದೆಯೋ, ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಡಯಟ್ ಅವ್ರು ತೊಗೊಳ್ಬೇಕು ಅಂದ್ಬಿಟ್ಟು ಯಾರು ಡಿಸೈಡ್ ಮಾಡ್ತಾರೆ? ಟ್ಯಾಬ್ಲೆಟ್ಸನ್ನು ಡಾಕ್ಟರ್ಸ್ ಕೊಡ್ತಾರೆ, ಡಯಟ್ ಯಾರು ಡಿಸೈಡ್ ಮಾಡ್ತಾರೆ? ಬಿಕಾಸ್ ದೆರ್ ಇಸ್ ನೋ ಇಂಪಾರ್ಟೆನ್ಸ್ ಗಿವನ್ ಫಾರ್ ದ ಡಯಟ್. ಡಯಟ್ ಈಸ್ ಅ ಮೇಜರ್ ಕಾಂಟ್ರಿಬ್ಯೂಟರ್ ಫಾರ್ ಆಲ್ ದ ಪ್ರಾಬ್ಲಮ್ಸು. ಒಂದು ಈಗ ಹೇಳ್ತೀವಿ ನಾವು, ಯು ಈಟ್ ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್, ಯು ಈಟ್ ಯುವರ್ ಲಂಚ್ ಇನ್ ಮಾಡ್ರೇಟ್, ಯು ಈಟ್ ಯುವರ್ ಡಿನ್ನರ್ ಲೈಕ್ ಎ ಪಾಪರ್ ಅಂತೀವಿ. ಬಟ್ ನಾವು ಹೇಳೋದು ಉಲ್ಟಾ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅರ್ಜೆಂಟಲ್ಲಿ ಏನೋ ಒಂದು ತಿನ್ಬಿಟ್ಟು ನೈಟ್ ಅಲ್ಲಿ. ನಾನು ಇವತ್ತು ಸರ್ ದಯಮಾಡಿ ನಾನು ಬರ್ತಾ ಇದ್ದೆ, ಯಾವುದೋ ಸ್ಟೆಲ್ಲಾ ಮರೀಸ್ ಸ್ಕೂಲ್ಗೆ ಹೋಗ್ತಾ ಇದ್ರು ಮಕ್ಕಳು, ರೋಡಲ್ಲಿ ತಿಂತ ಹೋಗ್ತಾ ಇದ್ದು, ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ರು. ಮಕ್ಕಳಿಗೆ ಈ ಒಂದು ಹಂತದಲ್ಲಿ ನೀವು ಲೈಫ್ ಸ್ಟೈಲ್. ನಮ್ಮಲ್ಲಿ ಡಯಟ್ ಬಗ್ಗೆ ಯಾವ ಲೆವೆಲ್ ಅಲ್ಲೂ ನಾವು ಎಜುಕೇಶನ್ ಇಲ್ಲ ಸರ್, ಇಲ್ಲ. ವಿ ಆರ್ ನಾಟ್ ಗಿವನ್ ಎನಿ ಎಜುಕೇಶನ್ ಫಾರ್ ದಟ್. ಆಕ್ಚುಲಿ ಹಂಗ್ ನೋಡ್ರಿ ಸರ್, ಇಲ್ಲಿಟ್ರೇಟ್ಸ್ ಹಳೆ ಕಾಲದಲ್ಲಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಡಾಕ್ಟರ್ ಎಷ್ಟು ಚೆನ್ನಾಗಿ ಹೇಳಿದ್ದು ನಾವು ಒಪ್ಕೊಂಡೆ. ಈಗ ನೀವು ಏನ್ ಬೇಕಾದ್ರೂ ತಿನ್ನಿ ಅಂತ ಹೇಳ್ತಿದ್ರು, ಅದು ಜೀರ್ಣಿಸುವ ಶಕ್ತಿ ಇರಬೇಕು ಅಂತ. ಬಟ್ ಇನ್ನೇನ ಫಿಸಿಕಲ್ ಇದಿಲ್ಲ, ಶ್ರಮ ಕಮ್ಮಿ ಇದೆ ಅಂತ. ನಂಬರ್ 1 ಸರ್, ಬಹಳ ಜನಕ್ಕೆ ಇದು ಅರ್ಥ ಆಗುದಿಲ್ಲ ಎಷ್ಟು ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಅಂದ್ರೆ. ಜಿಮ್ಗೆ ಹೋಗ್ಬೇಕು ಅಂತ ಏನಿಲ್ಲ ಸರ್, ಪ್ರತಿನಿತ್ಯ ಕಾರ್ಡಿಯಾಲಜಿಸ್ಟ್ ಹೇಳೋದು 35 ಮಿನಿಟ್ಸ್ ಇನ್ ಎ ಡೇ, ಅಟ್ಲೀಸ್ಟ್ 5 days ಎ ವೀಕ್. ಯಾರು ಸರ್ ಮಾಡ್ತಾರೆ ವಾಕಿಂಗ್? ನಾನೊಬ್ಬ ಸರ್ಜನ್ ಆಗಿ ನಾನೇ ಮಾಡೋಕ್ಕಾಗಲ್ಲ ಸರ್. ನಾವು ಇವ್ರ ಬಗ್ಗೆ ಮಾತಾಡ್ತಾ ಇದೀವಿ ಸರ್. ನಮ್ಮ ಪ್ರೊಫೆಷನ್ ನಲ್ಲಿ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ಗಳು ಸರ್ ಸರ್ಜರಿ ಮಾಡಿ ಬಂದು ಗ್ಲೌಸ್ ತೆಗೆದಾಕಿ ಅಲ್ಲೇ ಕೊಲ್ಯಾಪ್ಸ್ ಆಗಿ ಆಪರೇಷನ್ ಥಿಯೇಟರ್ ನಲ್ಲಿ ಸತ್ತಿರೋರು ನಾವು ಕಣ್ಣಲ್ಲಿ ಕಂಡಿದೀವಿ ಸರ್. ಬಟ್ ಒಂದು ನರೇಂದ್ರ ಬಾಬು ಅವರೇ, ನಾನು ನೋಡಿರೋದೇನಂದ್ರೆ ಯಡಿಯೂರಪ್ಪ ನೀವು ಯಾವುದೇ ಫಂಕ್ಷನ್ಗೂ ಯಾವುದೇ ಅಸೆಂಬ್ಲಿ ಬೆಳಗಾವಿಲಿ ಆದ್ರೂ ಕೂಡ ಬೆಳಿಗ್ಗೆ 6 ಗಂಟೆಗೆ ಎದ್ದು ದಾರ್ ವಾಕಿಂಗ್. ಅವರು ವಾಟಾಳ್ ನಾಗರಾಜು ಅವ್ರು ಎಲ್ಲೂ ಕೂಡ ವಾಕಿಂಗ್ ಮಿಸ್ ಮಾಡಲ್ಲ. ಇವನು ಕಾಗೋಡು ತಿಮ್ಮಪ್ಪ ಕೂಡ ಅವ್ರ ಹೆಲ್ತ್ ಬಗ್ಗೆ ಕಾಣಿಸಿ ನೋಡಿ. ಕಾಗೋಡು ತಿಮ್ಮಪ್ಪ 85 ಹತ್ರ ಅವ್ರು ಗುಲ್ಬರ್ಗದಲ್ಲಿ ಪುರಿ ತಿಂದ್ಬಿಟ್ಟಿದ್ರು ಒಂದ್ಸಲ. ಗುಲ್ಬರ್ಗ ಯಾವ ಸಮಾವೇಶಕ್ಕೆ ಅದು ಯಾವ್ದು ಕೆಟ್ಟ ಎಣ್ಣೆ ತಿಂದ್ಬಿಟ್ಟು ಕುಸಿದು ಹೋಗ್ಬಿಟ್ಟಿದ್ರು. ಮತ್ತೆ ಆ ಮನುಷ್ಯ ಇವತ್ತು ಅಲ್ಲಿಂದ ಎದ್ದು ಮತ್ತೆ ಶಾಸಕರಾಗಿ ಇವತ್ತು ಸ್ಪೀಕರ್ ಮಂತ್ರಿ ಆದ. ಅಂದ್ರೆ ವಿಲ್ ಪವರ್ ಕೂಡ ಒಂದು ಸಲ ಕೆಲಸ. ವಿಲ್ ಪವರು ಮತ್ತೆ ಜೊತೆಗೆ ಕೆಲಸಗಳು. ಈಗ ಕೆಲಸ ಮಾಡಲೇಬಾರ್ದಂತಿಲ್ಲ ನೋಡಿ. ನಾವು ಕೊನೆ ಪಕ್ಷ ಅವ್ನು ಸಾಕ್ಸು, ಆ ಸಾಕ್ಸನ್ನು ಉಜ್ಜಿ ಇಲ್ಲಿ ಕೈಗೆ ಇದಾಗತ್ತೆ ವ್ಯಾಯಾಮ.
ಒಗದು ಯಾರು ಹಾಕ್ಬಿಡ್ಬೇಕು, ಮಾಡಲ್ಲ ಅದು ಮಾಡ್ಕೋಬೇಕು. ಶೂ ಹಾಕಕ್ಕೂ ಜನನೇ ನೋಡಿ, ಬೇಕು, ಹೆಣ್ಮಕ್ಳು ನಮ್ಮ ಬನಿಯನ್ ಹಾಕಕ್ಕೂ ಜನನೇ ಬೇಕು. ಇಲ್ಲೇ ಮಹಿಳಾ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು ಬಹಳ ಕಡಿಮೆ. ಯಾಕೆ ಗೊತ್ತಾ, ಅವ್ರು ಬೇರೆ ಕೆಲಸನೂ ಮಾಡ್ತಾರೆ. ಟೈಮ್ ಸಿಕ್ಕರೆ ಸಾಕು, ಯಾವುದೋ ಒಂದು ಕಿಟಕಿ ಬಾಗಿಲು ಒರೆಸೋದು, ಏನೋ ಒಂದು ಪುಸ್ತಕಗಳು ಜೋಡಿಸೋದು, ಯಾವುದೋ ಧೂಳು, ಆಗ ಏನಾಗುತ್ತೆ, ನಮ್ಗೆ ವ್ಯಾಯಾಮ ಆಗ್ತದೆ. ಯಾಕೆಂದ್ರೆ ಆಗ್ಲೇ ಹೇಳಿದಾಗಿ ಅವ್ರಿಗೇನು ಕಡಿಮೆ ಇರೋದಿಲ್ಲ. ಈಗ ಉದಾಹರಣೆಗೆ ಜಯಲಲಿತಾಗೆ, ಹೌದು ಸರ್, ಜಯಲಲಿತಾದ ಕೇಸ್ ನೋಡಿದಾಗ ಎಲ್ಲ ಎಂತೆಂಥ ಡಾಕ್ಟರ್ಸು ಹಾಸ್ಪಿಟ್ಲ್ ಎಲ್ಲ ಇತ್ತು. ಸೊ ಅಬ್ಸಲ್ಯೂಟ್ಲಿ ಏನಾಗ್ತದೆ, ಎಲ್ಲೋ ಒಂದ್ ಕಡೆ ನಮ್ಗೆ ಅಂತರ್ಮುಖಿಗಳಾಗದೇ ಇಲ್ಲ. ನಾವು ಬಹಿರ್ಮುಖಿ, ನಾವು ಹೊರಗಡೆ ಬಹಿರ್ಮುಖಿ ಆಗಿರ್ತೀವಿ. ಒಳಗಡೆ ನಮ್ಮ ಎಮೋಷನಲ್ಸ್ ಆಗಲಿ ಅಥವಾ ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಲಿ ಅಥವಾ ಒಳಗಡೆ ಏನಿದೆ ಅನ್ನೋದ್ರ ಬಗ್ಗೆ ಇನ್ನರ್ ವಿಷನ್ ಅಥವಾ ಇನ್ನರ್ ವ್ಯೂಯಿಂಗ್ ಹೋಗೋದೇ ಇಲ್ಲ. ಇದು ನಾವು ಸುಮ್ಮನೆ ಎಕ್ಸಸೈಸ್ ಮಾಡ್ತೀವಿ, ಫುಡ್ ತಗೊಳ್ತೀವಿ, ಬಟ್ ಮನಸ್ಸು ಪ್ರೆಷರ್ ನಾವು ಕ್ಲಿಯರ್ ಮಾಡ್ಕೊಳ್ಳಲ್ಲ. ಮನಸ್ಸು ಅದಕ್ಕೋಸ್ಕರನೇ ಹೇಳ್ತೇನೆ, ಖಂಡಿತವಾಗಿ ಪ್ರಾಣಾಯಾಮ ಎಲ್ಲಿದ್ರು ಮಾಡ್ತಾ ಇರ್ತಕ್ಕಂಥದ್ದು. ಅಟ್ಲೀಸ್ಟ್ ಯಥಾಹಾರ ತಥಾ ವಿಚಾರ ತಥಾ ವಿಹಾರ. ಶ್ರಮ ಬೀಳ್ಬೇಕು, ಬೆವರು ಹೋಗ್ಬೇಕು ಸ್ವಲ್ಪ. WHO ಡೆಫಿನೇಷನ್ ಆಫ್ ಹೆಲ್ತ್ ಸರ್, ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಎಮೋಷನಲ್, 4 ಇರಬೇಕು ಸರ್. ಇಲ್ದ್ರೆ ಎಲ್ಲೋ ಒಂದ್ ಕಡೆ ನಾನೊಂದು ಬ್ರೇಕ್ ಹೋಗ್ತೀನಿ. ನಮ್ಮ ಬಸವರಾಜ್ ಅವ್ರನ್ನ ಮಾತಾಡ್ತೀನಿ, ಅವ್ರ ಸ್ನೇಹಿತರಾದ ಬಸವರಾಜ್ ಅವರೇ. ಈಗ ಶ್ರೀನಿವಾಸ್ ಪ್ರಸಾದ್ ಅವರು, ಮಹದೇವ್ ಪ್ರಸಾದ್ ಅವರು ಮಿನಿಸ್ಟ್ರು, ಶಾಸಕರು, ನಾಯಕರು. ಆದರೆ ವೈಯಕ್ತಿಕವಾಗಿ ಅವರು ತುಂಬಾ ಖುಷಿಯಾಗಿರ್ತಿದ್ರು. ಅವ್ರ ಹೆಂಡತಿ ಜೊತೆ ಹೊರಗಡೆ ಹೋಗೋದು, ಎಲ್ಲ ಪುಸ್ತಕ ಓದೋದು, ಆಮೇಲೆ ಎಲ್ಲೊಂದ್ ಕಡೆ ಪಿಕ್ನಿಕ್ ಹೋಗ್ತಿದ್ರು, ಮತ್ತೆ ಇಷ್ಟ ಬಂದ ಕಡೆ ಹೋಗ್ತಿದ್ರು. ಅಷ್ಟೆಲ್ಲ ಇದ್ರು ಕೂಡ ಒಳಗಡೆ ಎಲ್ಲೊಂದ್ ಕಡೆ ಅವರು ಒತ್ತಡದಲ್ಲಿ ಇದ್ರ ಅಂತ ಅನ್ಸುತ್ತಾ ಅಂತ. ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಸಚಿವರು ಇರ್ಬೋದು, ಶಾಸಕರಿರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಅವರ ಆರೋಗ್ಯವನ್ನು ಹೇಗೆ ನೆಗ್ಲೆಕ್ಟ್ ಮಾಡ್ತಾರೆ, ಅಥವಾ ಅವರು ನಿಜವಾಗ್ಲೂ ಕೇರ್ ಮಾಡಿದ್ರು ಕೂಡ ಅವ್ರ ಪ್ರೆಷರ್ ಹೆಂಗೆ ದಿನ ಹೆಚ್ಚಾಗ್ತಾ ಹೋಗುತ್ತೆ. ಬಸವರಾಜರು, ನಾನು ಮಹದೇವ್ ಪ್ರಸಾದ್ ನಿಮ್ಮ ಸ್ನೇಹಿತರು, ಅವ್ರನ್ನ ಕೇಳ್ತೀನಿ. ಯಾಕಂತಂದ್ರೆ ಅವರ ಪತ್ನಿಯವರು ಕೂಡ ಒಬ್ಬ ಕವಿ, ಲೇಖಕಿ, ಮತ್ತು ಇವರು ಕೂಡ ಬಹಳ ಆಸಕ್ತಿ ಸಾಹಿತ್ಯದ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ. ಅವ್ರು ಹೊರಗಡೆ ಹೋಗ್ತಿದ್ರು, ಗಂಡ ಹೆಂಡತಿ. ಲಾಸ್ಟ್ ಟೈಮ್ ನಾನು ನೋಡಿದೆ, ಇಬ್ರು ಕೂಡ ಒಂದು ರೀತಿ ಹೊಸದಾಗಿ ಮದುವೆ ಆದ ಥರ ಹೋಗಿ ಫೋಟೋ ತಗೊಂಡಿದ್ರು. ಅಂದ್ರೆ ಅಷ್ಟೆಲ್ಲವೂ ಕೂಡ ಉತ್ಸಾಹದಿಂದ ಇದ್ದಂಥವ್ರು. ಪ್ರೆಷರ್ ಜಾಸ್ತಿ ಇತ್ತ ಅಂತ, ಕೆಲಸದ ಒತ್ತಡ ಇರ್ಬೋದು ಅಥವಾ ಬೇರೆ ಬೇರೆ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರ ಅಂತ ಬಸವರಾಜ್ ಅವರು? ಬೇರೆ ಬೇರೆ ಇದೆ, ಪ್ರೆಷರು ಜಾಸ್ತಿ ಇತ್ತು. ಪ್ರೆಷರು ಅಲ್ಲ, ಯಾವ ಥರ ನಿಮ್ಗೆ ಗೊತ್ತಿರೋ ಪ್ರಕಾರ? ಯಾಕಂದ್ರೆ ಅವರು ಭಾಳ ಫ್ರೀ ಆಗಿದ್ರು, ನಗ್ನಗ್ತಾ ಇದ್ರು, ಒತ್ತಡ, ಪುಸ್ತಕ ಓದ್ತಿದ್ರು, ಹೆಂಡತಿ ಜೊತೆ ಚರ್ಚೆ ಮಾಡ್ತಿದ್ರು. ಹೆಂಡತಿಗೆ ಕೂಡ PhD ಮಾಡಿ ಹೆಚ್ಚು ಪುಸ್ತಕ ಓದ್ಬೇಕು ಅಂತ ಹೇಳಿದ್ರು. ಹೌದು. ಸಾರ್ವಜನಿಕವಾಗಿ ಪ್ರವಾಸ ಮಾಡೋದು, ಮತ್ತು ಇನ್ನು ರೈತರ ಕೆಲಸಗಳೇನಿದೆ, ಮತ್ತು ನಮ್ಮ ತಾಲೂಕಿನಲ್ಲಿ ಕೆರೆಗಳ ನೀರು ತುಂಬಿಸೋದು, ಮತ್ತು ಯಾವುದೋ ಹಳ್ಳಿನಲ್ಲಿ ಮದುವೆ ಆದರೂ ಸಡನ್ನಾಗಿ ಹೋಗೋದು, ಮತ್ತು ಯಾರು ಸತ್ರು ಸಹ ಅಲ್ಲಿಗೆ ಅಟೆಂಡ್ ಮಾಡೋದು, ಮತ್ತು ಬೆಂಗಳೂರಿಂದ ಬಂದು ಅವ್ರೇನಾರು ಮೈಸೂರಲ್ಲಿ ಉಳ್ಕೊಂಡ್ರೆ ಗುಂಡ್ಲುಪೇಟೆಗೆ ಬರೋದು, ಅದನ್ನು ಕಾರ್ಯಕ್ರಮಗಳು ಇಟ್ಕೊಳ್ಳೋದು. ಆಮೇಲೆ ಯಾವ ಕಾರ್ಯಕ್ರಮ ಉಳ್ಕೊಂಡಿದೆ ಅದನ್ನು ಇಮಿಡಿಯೇಟಾಗಿ ಕರೆಸಿ ತುರ್ತಾಗಿ ಆ ಕಾರ್ಯಕ್ರಮನ ಗುದ್ಲಿ ಪೂಜೆ ಮಾಡೋರು. ಈ ಥರ ಪ್ರೆಷರು ಭಾರಿ ಜಾಸ್ತಿ ಆಗಿ ಕೆಲಸ ಮಾಡ್ತಾಯಿದ್ರು. ಅಂದರೆ ಯಾವಾಗಿಂದ ಜಾಸ್ತಿ? ಈಗ ರೀಸೆಂಟಾಗಿ ಜಾಸ್ತಿ ಆಯಿತಾ? ಮತ್ತು ಹಳ್ಳಿ ಕಡೆ ಈತೆಗೆ ಮಂತ್ರಿಗಳಾದಮೇಲೆ ಭಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಗೆ ಹೋದ್ಮೇಲೆ ಅವರು ಚಾಮರಾಜನಗರ ಜಿಲ್ಲೆಯನ್ನು ಒಂದು ಸುವರ್ಣ ಅಕ್ಷರದಲ್ಲಿ ಬರಿಬೇಕು, ಆ ಥರ ಕೆಲಸವನ್ನು ಮಾಡಿದ್ದಾರೆ. ಸೊ ಅಂದರೆ ಅವರು ಹೆಚ್ಚು ಗೋಲ್ ಇಟ್ಕೊಂಡು ಟಾರ್ಗೆಟ್ ಜಾಸ್ತಿ ಇತ್ತು. ಅದೇ ರಸ್ತೆಗಳ ಅಭಿವೃದ್ಧಿ ಆಗಲಿ, ಕೆರೆಗಳ ನೀರು ತುಂಬಿಸೋ ಅಭಿವೃದ್ಧಿ ಆಗಲಿ, ನಮ್ಮ ತಾಲ್ಲೂಕೆ 20 ಕೆರೆಗಳನ್ನು ನೀರು ತುಂಬಿಸೋ ಯೋಜನೆ ಮುಂದಿನ ತಿಂಗಳು ಕೈಗೊಳ್ಳಬೇಕು. ಅಂಥ ಕಾರ್ಯಕ್ರಮಗಳನ್ನೆಲ್ಲ ತುರ್ತಾಗಿ ಇಂಜಿನಿಯರ್ಗಳ ಕರೆದು ಸಭೆ ಮಾಡಿ ಏನಾಗಬೇಕು ಇಮಿಡಿಯೇಟಾಗಿ ಕೊಡಬೇಕು ಅಂತ ಹಿಂದೆನೇ ಬಿದ್ದು ಕೆಲಸ ಮಾಡಿಸ್ತಾ ಇದ್ರು. ಅಂದರೆ ನೀವು ಹೇಳ್ತಾ ಇದ್ರೆ ವ್ಯಕ್ತಿ ನಮ್ಮ ಹಳ್ಳಿಗೆ ಬಂದರೆ ಹಳ್ಳಿನಲ್ಲಿ ಎಲ್ಲ ವರ್ಗದ ಜನರು ಅವ್ರು ಬಂದಾಗ ಹಬ್ಬದ ವಾತಾವರಣ ಆಯ್ತಿತ್ತು ಅವ್ರಿಗೆ. ಸೊ ಈಗ ನೀವು ಬಂದು ಅವ್ರಿಗೆಲ್ಲ ಮಾತಾಡಿಸಿ ಯಾವ ಜನಾಂಗದವರು ಹಿಂದೆ ಮುಂದೆ ನೋಡದೆ ತಾರತಮ್ಯ ಇಲ್ಲದೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಂಡು ತಾಲೂಕನ್ನು ಸಹ ಒಂದು ಮಾದರಿ ತಾಲೂಕನ್ನು ಮಾಡಿ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಿ ಇವತ್ತು ಬೆಳಗಿದ್ದಾರೆ ಅಂದರೆ ನಮಗೆ ಭಾರಿ ಸಂತೋಷವಾಗುತ್ತೆ. ಇಷ್ಟೊಂದು ಕೆಲಸನ ಯಾವ ಒಂದು ಮಂತ್ರಿಗಳು ಸಹ ಮಾಡಿಲ್ಲ ಅಂತ ನಾವಾದರೂ ಭಾವಿಸ್ತೀವಿ. ಅಲ್ಲ ಬಸವರಾಜರು, ಕೊನೆಯದಾಗಿ ಕೇಳ್ತೀನಿ, ಯಾಕಂದ್ರೆ ನಿಮ್ಮ ಕ್ಷೇತ್ರ KS ನಾಗರತ್ನ ಗೆದ್ದಂಥ ಕ್ಷೇತ್ರ 7 ಬಾರಿ. ಸೊ ಅಲ್ಲಿ ಇವತ್ತು ದೇವರಾಜ್ ಅರಸುವಿಂದ JH ಪಟೇಲು, ರಾಮಕೃಷ್ಣ ಹೆಗಡೆ, MP ಪ್ರಕಾಶು, ವಿಶೇಷವಾಗಿ ಸಿದ್ದರಾಮಯ್ಯರ ಅಹಿಂದ ಮಾಡಿದಾಗ MP ಪ್ರಕಾಶ್ ಜೊತೆ ಭಾಳ ಗಟ್ಟಿಯಾಗಿ ನಿಂತಿದ್ರು.
ಯಾರು ಮಹಾದೇವ ಪ್ರಸಾದ್ ಅವರು ನಂತರ ಅವರು ಸಿದ್ದರಾಮಯ್ಯ ಜೊತೆ ಕೂರಿಸ್ಕೊಂಡ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಜನತಾ ಪರಿವಾರದ ದಾರಿಯನ್ನ ಅವರು ಬಿಡ್ಲೇ ಇಲ್ಲ ಅವರು. ಅದು ಜನತಾ ಪರಿವಾರದಲ್ಲಿ ಅವಾಗ ಜೆ ಎಚ್ ಪಟೇಲ್ರ ಫಸ್ಟು ನಮ್ಮ ದೇವರಾಜ ಅರಸು ಅವರ ಫಾಲೋವರ್ ಆಗಿ ಅವರು ರಾಜಕೀಯ ಪ್ರಾರಂಭ ಮಾಡಿದ್ದು. ಅನಂತರ ದೇವೇಗೌಡರ ಇದರಲ್ಲಿ ಜನತಾ ದಳದಲ್ಲಿ ಗೆದ್ದು ಅನಂತರ ದೇವೇಗೌಡರ ಇದಾದಾಗ ಪುನಃ ಅವರು MP ಪ್ರಕಾಶ್ ಅವ್ರನ್ನ ಫಾಲೋ ಮಾಡಿದ್ರು. ಆನಂತರ ಜೆ ಎಚ್ ಪಟೇಲ್ ಅವರು ಫಾಲೋ ಮಾಡಿದ್ರು. ಹೀಗೆ ಒಳ್ಳೊಳ್ಳೆ ನಾಯಕರುಗಳನ್ನ ಅವರು ಫಾಲೋ ಮಾಡ್ಕೊಂಡು ಅವ್ರ ತತ್ವ ಸಿದ್ಧಾಂತ ಅಳವಡಿಸ್ಕೊಂಡು ಒಂದು ಕಡೆ ಕೆಲಸ ಮಾಡ್ಕೊಂಡು ಬಂದವರು. ಯಾರನ್ನೂ ಭೇದ ಭಾವ ಎಣಿಸ್ತೇ ಬಂದವರು. ಕೊನೆಗೆ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲೂ ಸಹ ಈಗ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಅಲ್ಲ, ಊರಿಗೆ ಬಂದಾಗ ಏನಾದ್ರು ಬೆಳಗ್ಗೆ ವ್ಯಾಯಾಮ ಮಾಡೋದು, ವಾಕಿಂಗ್ ಮಾಡೋದೇನೋ ಹೊರಗಡೆ ಹೋಗ್ತಿದ್ರ ಅಂತ ಫ್ರೀ ಆಗಿ ಓಡಾಡ್ಕೊಂಡು ಫ್ರೆಂಡ್ಸ್ ನಿಮ್ಮ ಜೊತೆ ಮಾತಾಡ್ಸ್ಕೊಂಡು ತೋಟಕ್ಕೆ ವಾಕಿಂಗ್ ಹೋಯ್ತಾ ಇದ್ರು. ಜನ ಮಾತಾಡ್ಸ್ಕೊಂಡು ಹೊರಗಡೆ ಬಂದು ಎಲ್ಲರನ್ನೂ ಇದು ಮಾಡ್ಕೊಂಡು ತೋಟಕ್ಕೆ ಹೋಗಿ ಒಂದು ಟವಲ್ ಕಟ್ಕೊಂಡು ಪೇಟ ಕಟ್ಕೊಂಡು ಹೋಗಿ ತೋಟನೆಲ್ಲ ನೋಡ್ಕೊಂಡು ಪುನಃ ಬಂದು ತಿಂಡಿ ತಿನ್ಕೊಂಡು ಅನಂತರ ಬೇರೆ ಕಾರ್ಯಕ್ರಮಗಳು ಕಷ್ಟ ಸುಖಕ್ಕೆ. ಬಸವರಾಜ್ ಅವ್ರ ಅಲ್ಲಿ ಹಾಲಳ್ಳಿ ಅವ್ರ ಜಮೀನು ಇದೆಯಾ? ತಮ್ಮ ಒಬ್ರು ಜಮೀನು ತೋಟ ಎಲ್ಲ ಇದೆ ಸರ್. ಓಕೆ. ಅಂದ್ರೆ ಅವ್ರ ತಂದೆ ಬೊಗರ್ಪುರ ನರ್ಸರಿ ಅಂತ ದೊಡ್ಡ ತೆಂಗು ಫಾರಂ ಇಟ್ಟಿದ್ರು. ಎಸ್ ಬಸವರಾಜ್ ನಿಜಕ್ಕೂ ಕೂಡ ನಿಮ್ಮ ಫ್ರೆಂಡ್ ನೀವು ಅಲ್ಲ ನಿಮ್ಮ ಸ್ನೇಹಿತರನ್ನ ಶಾಸಕರಾಗಿ ಸಚಿವರಾಗಿ ನೀವು ವೆಲ್ಕಮ್ ಮಾಡ್ತಾ ಇದ್ರಿ. ಇವತ್ತು ಅತ್ಯಂತ ನೋವಿನ ದಿನ. ಅವರ ಬಾಡಿಯನ್ನ ರಿಸೀವ್ ಮಾಡ್ತಾ ಇದ್ರಿ. ಯಾಕಂತಂದ್ರೆ ಅನಿವಾರ್ಯ ಇದೆ, ಬೇರೆ ದಾರಿ ಇಲ್ಲ. ಯಾಕಂತಂದ್ರೆ ತಮ್ಮ ಸಂತಾಪ ತಮ್ಮ ದುಃಖಕ್ಕೆ ನಾವೇನ್ ಮಾಡಿದ್ರು ಕೂಡ ಬರ್ಸಕ್ಕಾಗಲ್ಲ. ಖಂಡಿತವಾಗಿ ಕೂಡ ನಿಮ್ಮ ನಾಯಕರನ್ನ ಕಳ್ಕೊಂಡಿದ್ರಿ. ನೀವು ಮತ್ತೆ ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳ್ತಾ ನಿಮ್ಮ ಜೊತೆಗೆ ನಾನು ಇಷ್ಟೊತ್ತು ಮಾತಾಡಿ ತಮಗೆ ಧನ್ಯವಾದ. ಮೇಡಮ್, ಇನ್ನು ಡಾಕ್ಟರ್ ನಿಮ್ಗೆ ಕೇಳ್ತೀನಿ. ಅಲ್ಲ, ಮಹಿಳೆಯರಿಗೆ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗಲ್ಲ? ಭಾಳ ಇಂಪಾರ್ಟೆಂಟ್ ಕ್ವಶನ್ ಮೇಡಮ್. ಆವಾಗಲೇ ಹೇಳ್ತಾ ಇದ್ರು, ದೇವರೊಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ ಸರ್ ಇವರಿಗೆ. ಮೆನೋಪಾಸ ಅಂದರೆ 40-45 ವರ್ಷದವರೆಗೂ ಇವರ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ. ಅದು ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡುತ್ತೆ. ಎರಡನೇದು ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು. ಭಾಳ ಜನ ನೀವು ಹಿರಿಯರು ನೋಡಿ ಭಾಳ ದುಃಖ ಆದಾಗ ಹತ್ತು ಬಿಡಮ್ಮ ಅಂತಾರೆ. ಅದೇ ರೀತಿ ಕೋಪನೂ ಕೂಡ ಸರ್, ಎಲ್ಲೋ ಒಂದು ಕಡೆ ಕೋಪ ಮಾಡ್ಕೋಬೇಡ ಅಂತಾರೆ. ಕೋಪನ ಮುಚ್ಚಿಟ್ಕೊಳ್ಳೋದು ಅಷ್ಟೇ ಸ್ಟ್ರೆಸ್ಸು ಸರ್. ಜನ ಎಲ್ಲೋ ಒಂದು ಕಡೆ ನಮ್ಮ ದೇಹದ ಭಾವನೆಗಳನ್ನ ಹೊರಗೆ ತರೋದು ಇಂಪಾರ್ಟೆಂಟು. ಕೋಪ ಮಾಡ್ಕೋಬಾರ್ದು. ಇವರು ಭಾಳ ಕೋಪನೇ ಮಾಡ್ಕೊಳ್ಳಲ್ಲ ಅಂತಾರೆ, ನಾನು ಇದ್ರ ಒಪ್ಕೊಳ್ಳಲ್ಲ ಸರ್. ಎಲ್ಲೋ ಒಂದು ಕಡೆ ಮನುಷ್ಯ ತನ್ನ ಭಾವನೆಗಳನ್ನ ತನ್ನ ಸ್ನೇಹಿತರು ಅಂದರೆ ಕೋಪ ಬಂದ ಮಚ್ಚಿಡ್ಕೊ ಅಂತ ಅಲ್ಲ, ಎಲ್ಲೋ ಒಂದು ಕಡೆ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಬಟ್ ಎಲ್ಲೋ ಒಂದು ಕಡೆ ಏನೂ ಇಲ್ದಿರ ಹಿಂಗಾದಾಗ ಇದಾಗುತ್ತೆ ಸರ್. ಭಾಳ ಜನಕ್ಕೆ ನಾವು ನೋಡಿದ್ದೀವಿ, ಏನೂ ಇರೋದಿಲ್ಲ. ಬಟ್ 45 ವರ್ಷ ಆದಮೇಲೆ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಹಾರ್ಟ್ ಅಟ್ಯಾಕು ಇನ್ಸಿಡೆನ್ಸ್ ಸೇಮ್. ಅಲ್ಲಿವರೆಗೂ ದೇವರು ಅವ್ರಿಗೊಂದು ಪ್ರೊಟೆಕ್ಷನ್ ಕೊಡ್ತಾರೆ. ನರೇಂದ್ರ ಬಾಬು ಅವರೇ, ನಾನು ದೇವೇಗೌಡರು ನೋಡಿದ್ದೀನಿ ಒಂದ್ಸಲ ಫಾಲೋ ದ ಲೀಡರ್ ಹಿಂದೆ TV9 ಇದ್ದಾಗ ನಾನು ಹೋಗಿದ್ದೆ. ಅವರು 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಕಡಕ್ ಶಲ್ಯ ಟವಾಲು ಸ್ಪೆಕ್ಸು ಅಂದರೆ ಬೆಳಿಗ್ಗೆ ಶತಾಬ್ದಿ ಎಕ್ಸ್ಪ್ರೆಸ್ ಹೊರಡಲೇಬೇಕು ಅಂತೇಳಿ ಅವರ ಗನ್ಮೆನ್ನು ಪೂರ್ತಿ ಸೆಕ್ಯೂರಿಟಿ ಸಮೇತ ಹೊರಟರು. ಇಡೀ ಸಂಜೆ ರಾತ್ರಿ 1 ಗಂಟೆ ಅವರು ಸಕಲೇಶ್ಪುರದಲ್ಲಿ ಅವ್ರು ಮುಗಿದಾಗ ಅವ್ರು ಮಧ್ಯೆ ಇಷ್ಟು ಟ್ಯಾಬ್ಲೆಟ್ಸು. ಅಂದರೆ ಅವ್ರಿಗೆ ಹೆಲ್ತ್ ಬಗ್ಗೆ ಒಂದು ಕಾನ್ಸಿಯಸ್ ಇದೆ ದೇವೇಗೌಡರು. ಇವತ್ತು ಕೂಡ ಪ್ರತಿಯೊಂದು ಕಡೆ ಅವರು ಧ್ಯಾನ ಮಾಡ್ತಾರೆ. ಆಮೇಲೆ ಕೆಲವು ಎಲ್ಲ ಪುಸ್ತಕಗಳು ಓದ್ತಾರೆ, ಭಗವದ್ಗೀತೆ, ಕೆಲವು ಎಲ್ಲ ಭಾಳ ಈ ಸ್ತೋತ್ರಗಳೆಲ್ಲ ಓದ್ತಾ ಇರ್ತಾರೆ. ಅಂದರೆ ದೈವಭಕ್ತರು. ಬಟ್ ಹೆಲ್ತ್ ಬಗ್ಗೆ ಭಾಳ ಕಾನ್ಸಿಯಸ್ ದೇವೇಗೌಡರಿಗೆ. ರಾಮಕೃಷ್ಣ ಹೆಗಡೆ, ಆಮೇಲೆ JH ಪಟೇಲ್ರು, ಆಮೇಲೆ ಇವರು SM ಕೃಷ್ಣ, ಅವ್ರು ಇವತ್ತು ಕೂಡ 80+ ಆದರೂ ಕೂಡ ಅವರೊಂದು ನಿಯಮಿತವಾದಂಥ ಒಂದು ಲೈಫ್ ಸ್ಟೈಲ್. ನಾವೇನಂತೀವಿ, ಸಿಕ್ಕಾಪಟ್ಟೆ ಅವರು ಇದೇದಲ್ರಿ, ಅವರು ಸಾಮಾನ್ಯ ಜೊತೆ ಬೇರೆ ಅಲ್ಲ, ಸಿಕ್ಕಾಪಟ್ಟೆ ಅಪ್ಪರ ಮೇಲಿರ್ತಾರೆ ಅನ್ನೋ ಥರ ಅವನು ಮಾತಾಡ್ತೀವಿ. ಸತ್ಯ ಅದು. ಕೆಲವು ಸರಿ ಹೋದಾಗ ಏನಪ್ಪ ಬೆಳಗ್ಗೆ ನಿಮ್ಮ ಮನೆ ಹತ್ರ ಬಂದು ನೀವಿಲ್ಲ, ವಾಕಿಂಗ್ ಹೋಗಿದ್ದಾರೆ, ನಾವು ಬೆಳಿಗ್ಗೆ ನಿಮ್ಮ ಮನೆ ಹತ್ರ ಬಂದು ಪ್ರತಿಯೊಬ್ಬರಿಗೂ ಒಂದು ಟೈಮ್ ಟೇಬಲ್, ಪರ್ಸನಲ್ ಲೈಫ್ ಅಂತ, ಪರ್ಸನಲ್ ಲೈಫ್ ಜೊತೆ ಟೈಮ್ ಟೇಬಲ್ ಭಾಳ ಬಗ್ಗೆ. ಹೇಗೆ ನಾವು ಶಾಲೆಯಲ್ಲಿ ಇರಬೇಕಾದ್ರೆ ಬೆಳಗ್ಗೆ ಶಾಲೆಗೆ ಹೋಗ್ತಿದ್ದಾಗೆ ಒಂದು ಪ್ರೇಯರ್ ಮಾಡ್ತೀವಿ ಟು ಟ್ಯೂನ್ ಅಪ್ ದ ಮೈಂಡ್. 10 ನಿಮಿಷ ಮಾಡ್ತಕ್ಕಂಥ ಪ್ರೇಯರು ಇಡೀ 10-12 ಗಂಟೆಗಳ ಕಾಲ ನಮ್ಮನ್ನು ಏಕಾಗ್ರತೆಯಿಂದ ಇಡುತ್ತೆ. ಜೊತೆಗೆ 20-25 ನಿಮಿಷ ಮಾಡ್ತಕ್ಕಂಥ ಫಿಸಿಕಲ್ ಎಕ್ಸಸೈಸ್ ಇದೆಯಲ್ಲ, ಎಂಟೈರ್ 24 ಅವರ್ಸಲ್ಲಿ ಆಲ್ಮೋಸ್ಟ್ 22 ಅವರ್ಸ್ ನಾವು ನಿದ್ರೆ ಮಾಡೋವರೆಗೂ ಸಹ ನಮ್ಮನ್ನು ಮಾನಿಟರ್ ಮಾಡುತ್ತೆ. ಈವನ್ ಏನು ಉಸಿರಾಟ ಏನು ಹೇಳ್ತೇವೆ, ಈಗ ಗೊತ್ತಿಲ್ಲದಂಗೆ ಇಲ್ಲಿ ಥರ ಉಸಿರಾಡ್ತಾ ಇರ್ತೀವಿ. ಈ ಪ್ರಾಣಾಯಾಮ ಇವೆಲ್ಲ ಸರಳ ಸೂತ್ರ. ಅದಕ್ಕೆ ನಾನು ಒಂದು ಮಾತು ಹೇಳಿದೆ ಏನಂದರೆ, ಜನಪ್ರತಿನಿಧಿ, ಅದು ಕಾರ್ಪೊರೇಟ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಲೆಜಿಸ್ಲೇಟ್ ಇರ್ಬೋದು, ಪಾರ್ಲಿಮೆಂಟ್ ಮೆಂಬರ್ ಇರ್ಬೋದು, ಮಂತ್ರಿಗಳಿರ್ಬೋದು, ದರ್ ಮಸ್ಟ್ ಬಿ ಸಂಬಡಿ ಟು ಮಾನಿಟರ್. ಮನೇಲಿದ್ದಾಗ ಅವ್ರು ಶ್ರೀಮತಿಯವರು ಅವ್ರಿಗೆ ನೋಡ್ಬೋದು. ಬಟ್ ಇವತ್ತು
ಹೇಗೆ ಗನ್ಮೆನ್ ಕೊಟ್ಟಿರ್ತಾರಲ್ಲ ಹಾಗೆ ಡಿಸ್ಟ್ರಿಕ್ಟ್ನಲ್ಲಿ ಸಂಬಂಧಪಟ್ಟಂತ ಎಲ್ಲ ಒಂದು ಕಡೆ ಆ ಪ್ರತಿನಿಧಿಗೆ ಅಷ್ಟೇ ಆರೋಗ್ಯವನ್ನು ನೋಡ್ಕೊಳ್ತಾರೆ. ಅಲ್ಲ ಇವರು ಸ್ವಂತ ಸೆಲ್ಫ್ ಅವರು ಕೂಡ ಮಾಡ್ಕೋಬೇಕಲ್ಲ ಸರ್. ನಿಮ್ಗೆ 10 ಡಾಕ್ಟರ್ ಕೊಟ್ಟರು ಕೂಡ ಇವ್ರು ಚೆಕಪ್ ಹೋಗಲಿ ಅಂದ್ರೆ ರುಟೀನ್ ಆಗಿ ಹೋಗಲಿ ಅಂದ್ರೆ ಅವ್ರೇನು ಮಾಡೋಕ್ಕಾಗುತ್ತೆ? ಅದೇ 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 ಹೇಳಲಿಕ್ಕೆ ಬಂದೆ. ಪಿರಿಯಾಡಿಕಲ್ ಮಾನಿಟರಿಂಗ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಮಾತಿದೆ, ಕೈದು ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ ಅಂತ. ನಿಮ್ಮ ಕೈಗೆ ಆಯುಧ ಕೊಡಬಹುದು, ಆದರೆ ಆ ಕಲಿತನ ಅವರಿಗೆ ಬೇಕು. ಹಾಗೆ ನಿಮಗೆ ನಿಮ್ಮದೇ ಆದಂಥ ಒಂದು ಸ್ವಂತ ರಕ್ಷಣೆ ಮಾಡ್ಕೊಳ್ಳೋದು, ಒಂದು ಯಾವ ರೀತಿ ನಾನು ಇರಬೇಕು ಅನ್ನೋದು ಇಲ್ಲದಿದ್ದರೆ ಎಷ್ಟು ಡಾಕ್ಟ್ರುಗಳು ನಿಮ್ಮ ಜೊತೆಗಿಟ್ಟರು ಕೂಡ ಅದು ಆಗಲ್ಲ. ಆಮೇಲೆ ಹಳ್ಳಿಗಳ ಕಡೆ ಏನು ಮಾಡ್ತಾರೆ ಅಂದರೆ, ಸಿಟ್ಟು ಬಂದರೆ ಸಂತೋಷ ಆದರೆ ಬಹಳ ಜೋರಾಗಿ ಎಲ್ಲ ಏನ್ರಿ ಹಂಗಳ್ತಾರೆ, ಹಾಡು ಹಾಡ್ಕೊಂಡು ಅಳ್ತಾರೆ. ಮೇಡಮ್ ನಗಕ್ಕೂ ಕೂಡ ಅವಮಾನ. ಇವತ್ತು ಕೆಲವರು ಯಾರಾದ್ರೂ ಅವಮಾನ ದೊಡ್ಡ ಪೋಸ್ಟ್ ಅಲ್ಲಿ ಜನ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿರೋದನ್ನ ಮರೆತು ಬಿಟ್ಟಿದ್ದೀವಿ. ನೋಡಿ, ನಮ್ಗೆ ಏನಾರ ಖುಷಿ ಆದ್ರೆ ನಾವು ನಕ್ ಬಿಡ್ತೀವಿ. ಅಥವಾ ಅದು ಹಳ್ಳಿಗಳ ಕಡೆ ಬೊಯ್ಯೋದು ನೋಡ್ಬೇಕು ನೀವು. ಅದು ಸಿಟ್ಟಿನ ಇದಲ್ಲ, ಅವರು ಹೊರಗೆ ಹಾಕ್ತಾರೆ. ನಿನ್ ಮನೆ ಹಾಳಾಗ, ನಿನ್ ಬಾಗ್ಲಿಗೆ ಅದ್ ಹಾಕ, ನಿನ್ ಬಾಗ್ಲಿಗೆ ಮುಳ್ಳು ಹಾಕ, ಇದೆಲ್ಲ ಬೊಯ್ದ ಮೇಲೆ ರಿಲ್ಯಾಕ್ಸ್ ಆಗ್ತದೆ. ಇದು ಏನು ಇಲ್ವಲ್ಲ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡಿದ್ದೆ, ಚೌಡೆ ಹಾಲಲ್ಲಿ ಒಂದು ಕಾಮಿಡಿ ಇದು ಇತ್ತು, ಹಾಸ್ಯೋತ್ಸವ. ಆ ಟೈಮಲ್ಲಿ ಒಂದು ಕಾಮಿಡಿ ಶೋ ಬಂತು, ನಾನು ಅಲ್ಲಿ ರಿಪೋರ್ಟಿಂಗ್ ಹೋಗಿದ್ದೆ. ಅವರು ಪೂರ್ತಿ ಚೇರಿಂದ ಕೆಳಗೆ ಬಿದ್ದುಬಿಟ್ರು. ಅಷ್ಟು ನಕ್ಕು 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 ಕಣ್ಣಾಗ ನೀರು ಬಂದ್ಬಿಟ್ಟು. ಅಂದ್ರೆ ನೀವು ಆ ಒಂದು ನೀವು ಫ್ರೀಯಾಗಿ ನಗತಕ್ಕಂಥದ್ದು ಕೂಡ ಇವತ್ತು ನಮ್ಮಲ್ಲಿ ಹೋಗ್ಬಿಟ್ಟಿದೆ. ಅಯ್ಯೋ ಇನ್ನು MLA, ಇವನೊಬ್ಬ ದೊಡ್ಡ ಪೋಸ್ಟಲ್ಲಿ ಇದ್ದಾನೆ, ಇವನು ಡಾಕ್ಟರ್ ಆಗಿದ್ದಾನೆ, ಇವನು ಇಂಜಿನಿಯರ್ ಆಗಿದ್ದಾನೆ, ಇವನು ಇಸ್ರೋದಲ್ಲಿದ್ದಾನೆ, ನಾಸಾದಲ್ಲಿದ್ದಾನೆ, ನಗ್ಬಿಟ್ರೆ ಜನ ಅವಮಾನ ಮಾಡ್ಬಿಡ್ತಾರೆ. ಮೂಗಲ್ಲೇ ನಗೋದು, ತುಟಿಯಲ್ಲೇ ನಗೋದು, ಇದು ಯಾಕೆ ಬಲವಂತವಾಗಿ ಹೇರ್ಕೊಳ್ತಾ ಇದ್ದಾರೆ ಅಂತ ಅದು ಕೂಡ ಪ್ರೆಷರ್ ಆಗ್ತಾ ಇದೆ. ಮೇಜರ್ ಸ್ಟ್ರೆಸ್ ಏನಂದ್ರೆ ಬೀಯಿಂಗ್ ಪರ್ಫೆಕ್ಷನಿಸ್ಟ್. ಬೀಯಿಂಗ್ ಪರ್ಫೆಕ್ಟ್ ಈಸ್ ಎ ಕ್ರೈಮ್ ಫಾರ್ ಯುವರ್ಸ್ ಹೆಲ್ತ್. ಓಕೆ, ಯಾಕಂದರೆ ಒನ್ಸ್ ಯು ಟ್ರೈ ಟು ಬಿ ಪರ್ಫೆಕ್ಟ್, ಯು ಟ್ರೈ ಟು ಇಂಪ್ರೆಸ್ ಅದರ್ಸ್. ಅಟ್ ದ ಕಾಸ್ಟ್ ಆಫ್ ವಾಟ್? ಅಟ್ ದ ಕಾಸ್ಟ್ ಆಫ್ ವಾಟ್? ನಿಮ್ಮ ಹೆಲ್ತ್ಗೆ. ಸೊ ಬೀಯಿಂಗ್ ಪರ್ಫೆಕ್ಟ್ ನಂಬರ್ 1. ನಂಬರ್ 2, ಟ್ರೈಯಿಂಗ್ ಟು ಇಂಪ್ರೆಸ್ ಅದರ್ಸ್. ಈ ಬೇರೆಯವ್ರಿಗೆ ಇಂಪ್ರೆಸ್ ಮಾಡಕ್ ಹೋಗಿ ಅರ್ಧ ಹಾಳಾಗ್ತಾರೆ. ಹೌದು ಸರ್, ಇದನ್ನ ಟೈಪ್ ಎ ಪರ್ಸನಾಲಿಟೀಸ್ ಅಂತೀವಿ ನಾವು. ವೆರಿ ಮೆಟಿಕ್ಯುಲಸ್ ಸರ್. ನನ್ನ ಟೇಬಲ್ ಮೇಲೆ ಪೆನ್ ಹಿಂಗಿದ್ರೆ ಹಿಂಗೆ ಇರ್ಬೇಕು. ಯಾರು ನಮ್ಮ ಮಕ್ಕಳು ಬಂದು ಹಿಂಗೆ ಮಾಡಿದ್ರೆ ನನಗೆ ಟೆನ್ಷನ್ ಬರುತ್ತೆ. ಅದ್ರ ಇಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ. ಬಟ್ ಇನ್ನೊಂದು ಸರ್, ಎಲ್ಲೋ ಇಷ್ಟೆಲ್ಲ ಮಾತಾಡಿದ್ರು ಕೂಡ 40 ವರ್ಷ ಆದಮೇಲೆ ಪ್ರತಿಯೊಬ್ಬರು ಕೂಡ ನಾನು ಡಾಕ್ಟರ್ ಹೇಳ್ತೀವಿ, ದಯವಿಟ್ಟು ಒಂದು ECG, ಒಂದು ಎಕೋ ಕಾರ್ಡಿಯೋಗ್ರಾಮು, ಅದ್ರೊಳಗಾಗಿ ಇವ್ರು ಎಷ್ಟು ಸಾರಿ ಎಕೋ ಮಾಡಿಸ್ಕೊಂಡಿದ್ದಾರೆ ನಂಗೆ ಗೊತ್ತಿಲ್ಲ ಸರ್. ವರ್ಷಕ್ಕೊಂದ್ಸಾರಿ ಆದ್ರೂ ಮಾಡಿಸ್ಬೇಕು, ಅಥವಾ ಸಿಂಪ್ಟಮ್ಸ್ ಬಂದಾಗ ಮಾಡಿಸ್ಕೋಬೇಕು. ಬಹಳ ಇಂಪಾರ್ಟೆಂಟ್. ಕೊಲೆಸ್ಟ್ರಾಲ್ ಮಾನಿಟರ್ ಮಾಡೋದು ಎಲ್ಲ ನಮ್ಮಲ್ಲಿ ಅದು ಬಂದಿಲ್ಲ. ಯಾಕೆ ಹೇಳ್ತೀನಿ ಡಾಕ್ಟರ್, ದೇವೇಗೌಡರಿಗೆ 83, 84 ಇರ್ಬೇಕು, ಅವರು ಇನ್ನೂ ಗಟ್ಟಿಯಾಗಿದ್ದಾರೆ. ಅವ್ರ ಮಗ ಕುಮಾರಸ್ವಾಮಿ 50+, ಅವ್ರು ಆಲ್ರೆಡಿ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. ಅಂದ್ರೆ ಅವ್ರು ಎಷ್ಟು ಕೇರ್ ತಗೊಳ್ತಾರೆ, ಯಾರು ದೇವೇಗೌಡರು, ಕುಮಾರಸ್ವಾಮಿ ತಗೊಳ್ತಾರೋ ಗೊತ್ತಿಲ್ಲ. ಅಂದ್ರೆ ಹೇಳೋದು ವ್ಯತ್ಯಾಸ ಹೇಳ್ತಾರದು. ಹೌದು ಸರ್. ಬಹಳ ಮುಖ್ಯ ಆಹಾರ ಇದೆಯಲ್ಲ, ವೆರಿ ಮಚ್ ನೆಸೆಸರಿ. ನಾವೇನ್ ಮಾಡ್ತೀವಿ, ನೀವು ದಿವಸ ಎಲ್ಲೋ ಒಂದ್ ಕಡೆ ಮೀಟಿಂಗ್ ಹೋಗಿರ್ತೀವಿ, ಫಂಕ್ಷನ್ಗೆ ಹೋಗಿರ್ತೀವಿ, ಟೂರಾಗಿ ಮಂತ್ರಿಗಳು ಬಂದ್ರು ಅಥವಾ ಶಾಸಕರು ಬಂದ್ರು ಅಂತ ಹೇಳಿ ಹೊಸ ಹೊಸ ಊಟ ಅವ್ರಿಗೆ ದಿವಸ ಏನಾಗುತ್ತೆ, ಡಿಸಿಪ್ಲಿನ್ ಫುಡ್ ಇರೋದೇ ಇಲ್ಲ. ಒಂದಿನ ಒಳ್ಳೆ ಊಟ ಮಾಡ್ತಾರೆ, ಒಂದಿನ ಫುಲ್ ಖಾಲಿ ಹೊಟ್ಟೆಲಿ ಇರ್ತಾರೆ. ಹೌದು, ಖಾಲಿ ಹೊಟ್ಟೆಲಿ ಇರ್ತಾರೆ. ಆ ಟೈಮ್ ಸರಿಯಾಗಿ ಎಲ್ಲೋ ಫಂಕ್ಷನ್ ಕೂತಿರ್ತಾರೆ, ಫಂಕ್ಷನ್ ಮುಗಿದ ಊಟ ಇರೋದಿಲ್ಲ. ಸೊ ಇದು ನಾನು ದೇವೇಗೌಡರ ಮನೆ ಉಪವಾಸ ಸತ್ಯಾಗ್ರಹ ಕೂತಕ್ಕೆ ನೋಡ್ತಾ ಇದ್ದೆ. ಸಿ ಎವ್ರಿಥಿಂಗ್ ಸಂಬಡಿ ವಾಸ್ ಮಾನಿಟರಿಂಗ್. ಡಿಕ್ಟೇಟ್ ಅಲ್ಲ ಸರ್, ಅವ್ರು ಡೆಲ್ಲಿಗೆ ಹೋದಾಗ ಮುದ್ದೆ ಕೋಲು, ಮುದ್ದೆ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ತಗೊಂಡೋಗ್ಯಾರ ಚೆನ್ನಮಾರು. ನಾನು ಫ್ಲೈಟ್ ನಮಗೆಲ್ಲ ಮಟನ್ ಚಿಕನ್ ಏನಿರತ್ತೆ ಹಾಕೋದು, ಅವ್ರು ಹಾಕಲ್ಲ. ಅವ್ರು ಸೊಪ್ಪು ರಾಗಿ ಅನ್ನುಂಡವನ ನಿರೋಗಿ ಸರ್. ನನ್ನ ಜೊತೆಗೆ ಪರಿಮಳ ನಾಗಪ್ಪ ಇದ್ದಾರೆ. ನಾಗಪ್ಪ ಅವ್ರ ಪತ್ನಿ ಪಾಪ ಅವರು ನಾನು ಮತ್ತೆ ಚರ್ಚೆ ಮಾಡಿದೆ. ಡಾಕ್ಟರ್ ಶೆಫಿ ಅವರೇ, ಇವತ್ತು ಏನಾಗಿದೆ ಅಂದರೆ ಭಾಳಷ್ಟು ಜನ ಊಟದಲ್ಲಿ ಒಂದು ಪ್ಲಾನಿಂಗ್ ಇಲ್ಲ, ಒಂದು ಸಿಸ್ಟಮ್ ಇಲ್ಲ. ಬೆಳಗ್ಗಿಂದ ಉಪವಾಸ ಅಲ್ಲಿ ತಿರುಗಾಡ್ಕೊಂಡು ಅಲ್ಲಿ ಕೆಲಸ ಐತಪ್ಪ ಅಂತ ಹೇಳ್ಬಿಟ್ಟು ರಾತ್ರಿ 10:30 ಹೋಗಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿಂದ್ಬಿಡ್ತಾರೆ. ಡಾಕ್ಟರ್ ಹೇಳ್ತಾರೆ, ರೆಸಾರ್ಟ್ಗಳಿಗೆ ಹೋಗೋದು, ಆಮೇಲೆ ಎಲ್ಲ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು, ಎರ್ರ ಬಿರಿಯಾಗಿ ರಾತ್ರಿ 12, 1 ಗಂಟೆ 2 ಗಂಟೆವರೆಗೂ ಊಟ ಮಾಡ್ತಾ ಇರ್ತಾರೆ. ಸೊ ಅದು ಕೂಡ ವೇರಿಯೇಷನ್ ಆಗುತ್ತೆ ಹೆಲ್ತ್ ಮೇಲೆ. ಸರ್, ಎರಡೇ ಇಂಪಾರ್ಟೆಂಟ್ ಥಿಂಗ್ಸ್ ಇದರಲ್ಲಿ: ಬ್ಯಾಲೆನ್ಸ್ಡ್ ಫುಡ್, ರೈಟ್ ಟೈಮ್. ಯಾಕಂದರೆ ನಿಮ್ಮ ಬಾಡಿ ಇದೆಯಲ್ಲ, ಇಟ್ಸ್ ಕಂಡೀಷನ್ಡ್. ನಿಮ್ಮ ಬಾಡಿ ಈಗ ಡೈಲಿ ನೀವು 9 ಗಂಟೆಗೆ ಮಲಗಿದ್ರೆ ಡೈಲಿ ನಿಮಗೆ 9 ಗಂಟೆಗೆ ನಿದ್ದೆ ಬರುತ್ತೆ ಅಲ್ವಾ? ಇಟ್ಸ್ ಕಾಲ್ಡ್ ಬ್ಯಾಲೆನ್ಸ್. ಅಲ್ಲ ಪಾಪ ಸಾರ್ವಜನಿಕ ಜೀವನದಲ್ಲಿ ಇರೋಕೆ ಆಗಲ್ಲ. ಹೋರಾಟಗಾರ ಬೆಮ್ಮೆಲೆಗೆ ರಾತ್ರಿ 2 ಗಂಟೆ ಬಿಡುತ್ತೆ, ಡಾಕ್ಟರ್ ನಿಮಗೂ ಆಗಲ್ಲ, ನಿಮಗೂ ರಾತ್ರಿ ಬಿಡ್ತಾರೆ. ನಾಟಕ ಸೀಸನ್ಗಳಿಗೆ ಬಂದ್ಬಿಟ್ರೆ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆವರೆಗೂ ಕಥೆಗಳು ಬಹಳ ಕಷ್ಟ. ಅದಕ್ಕೆ ಹೇಳ್ತಾ ಇರ್ತಾರೆ ಕೆಲಸ ಮಿತಾಹಾರ ಮಿತ ವ್ಯವಹಾರ ಅಂತ ಹೇಳ್ತಾರೆ. ಈ ಒಂದು ರಹಸ್ಯ ಅಂತಕ್ಕಂಥದ್ದು
ಎರಡಕ್ಕೂ ಹೇಳೋದಲ್ಲ, ಕಡಿವಾಣ ಹಾಕ್ಕೊಳ್ಳಿಕ್ಕಾಗಲ್ಲ, ಚೌಕಟ್ಟು ಹಾಕೊಳ್ಳೋಕ್ಕಾಗಲ್ಲ. ಇದ್ರ ಮಧ್ಯೆ ನಾವು ಒಂದು ಸೂತ್ರವನ್ನು ಇಟ್ಕೋಬೇಕಾಗುತ್ತೆ. ಬಟ್ ನಾನು ಹೇಳ್ತೇನೆ, ನನ್ನ ಸಲಹೆ ಮೊದಲಿಂದ ಹೇಳ್ತಾ ಇದ್ದೆ, ದರ್ ಮಸ್ಟ್ ಬಿ ಸಂಬಡಿ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಒಬ್ಬ ಗನ್ಮೆನ್ ಹೆಂಗಿರ್ತಾನೋ. ಬಟ್ ಮೇಡಮ್ ನಾನು ನಿಮ್ಗೆ ಕೊನೆಯದಾಗ ಕೇಳ್ತೀನಿ, ಅವ್ರ ಪತ್ನಿಯ ಗೀತಾ ಅವ್ರ ಜೊತೆಗೆ ಇದ್ದಿದ್ರೆ ಮೋಸ್ಟ್ಲಿ ಅವ್ರು ಕೇರ್ ತೊಳ್ತಿದ್ರ ಅಂತ. ಖಂಡಿತ ನಿನ್ನೆ ಸಮಸ್ಯೆ, ನಿನ್ನೆ ಪಾಪ ಹೌದು, ಏಕಾಂಗಿಯಾಗಿ ಅದು ತಪ್ಪಾಗಿದೆ. ಮಕ್ಕಳಿಗೆ ಅವ್ರೊಬ್ಬರೇ ಮತ್ತು ಮಲಗೋದು ಗಂಡನಿಗೆ ಊಟ ಕೊಡುವಾಗ ಯಾವ ಹೆಣ್ತಿನರಾಗಿರ್ಲಿ ಅದು ಬೇಡ ಅದು ಅಂತಾರೆ. ಎಂತ ಕರೆಕ್ಟ್ ಇದು ಬ್ಯಾಡ್ರಿ ಅಂತಾರೆ. ಇದು ಬೇಡ್ರಿ, ನಾನು ತಿನ್ನೋನೆ ಅಂದ್ರೂ ಕೂಡ ಅವ್ರಿಗೆ ಆತಂಕ ಬೈತಾರೆ, ಬೇಡ ಇರ್ತದೆ. ಬೇಡ ಅಂತ ನೀವು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ರಿ ಅಂತಾರೆ, ನಿಮ್ಗೆ ನೆಗ್ಲೆಕ್ಟ್ ಇದಾರೆ ಅಂತ, ಬೇಜವಾಬ್ದಾರಿ ಅಂತ ಬೈತಾರೆ. ಆಮೇಲೆ ಆ ರೀತಿ ನನ್ನ ನೋಡ್ಕೊಳ್ಳೋರು ಇದ್ದಾರೆ ಅಂದಾಗ ಅವನು ಮಾನಸಿಕವಾಗಿ ಕೂಡ ಅವನು ಇದಾಗ್ತಾನೆ. ಮನುಷ್ಯನಿಗೆ ಮನಸ್ಸು ಬಹಳ ಮುಖ್ಯ. ನನಗೆ ಯಾರೋ ಪ್ರೀತಿ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಕಾಳಜಿ ವಹಿಸ್ತಿದ್ದಾರೆ ಅನ್ನೋದೇ ಸಾಕು, ಅದು ಒಂದು ಟಾನಿಕ್ ಬಿದ್ದಾಗೆ. ಆದರೆ ಇದೇನಾಗುತ್ತೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದಾಗ ಸ್ವಲ್ಪ ಯಾವುದೋ ತುಪ್ಪ ಹೆಚ್ಚಾಕಬಹುದು, ಇನ್ಯಾರೋ ಮನೆ ಊಟ ಆದರೂ ಕೂಡ ನಾವು ಎಷ್ಟು ಸರಳವಾಗಿ ಮಾಡ್ತೀವಿ ಅಷ್ಟು ಒಳ್ಳೇದು. ನೀವು ಅವಾಗಲೇ ಚರ್ಚೆಗಿಂತ ಮೊದಲು ಹೇಳ್ತಾರೆ ಕೊನೆಯದಾಗಿ, ಈ ನಮ್ಮ ಏಷ್ಯನ್ ಜನರದು ಆಪಲ್ ಹೊಟ್ಟೆ ಅಂತ ಹೇಳ್ತೀರಿ ಸರ್. ಭಾಳ ಇಂಪಾರ್ಟೆಂಟ್ ವಿಚಾರ ಇದು. ಏಷಿಯನ್ಸು ಕೆಕೇಶಿಯನ್ಸ್ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಡಯಾಬಿಟೀಸ್ ಜಾಸ್ತಿ, ಹಾರ್ಟ್ ಅಟ್ಯಾಕ್ ಜಾಸ್ತಿ. ಅದಕ್ಕೆ ಯಾಕಂದರೆ ನಮ್ಮದು ಆ್ಯಪಲ್ ಬೆಲ್ಲಿ ಸರ್. ನಮ್ಮಲ್ಲಿ ಭಾಳ ಚೆನ್ನಾಗಿ ಬರೆದಿದೆ ಸರ್, ಲಾಂಗರ್ ದ ಬೆಲ್ಟ್ ಶಾರ್ಟರ್ ದ ಲೈಫ್. ಅಂದರೆ ಯಾವನು ಹೊಟ್ಟೆ ಇರುತ್ತಲೆ ದೊಡ್ಡ ಬೆಲ್ಟ್ ಹಾಕೋತಾನಲ್ಲ, ನಿನ್ನ ಆಯುಸ್ ಕಡಿಮೆ ಆಗುತ್ತೆ ಅಂತಾರೆ. ನಾನು ಭಾಳ ಸಾರಿ ಹೇಳ್ತೀನಿ, ಹೊಟ್ಟೆ ಕರಗಿಸಿ ಅಂತ. ಭಾಳ ಕಷ್ಟ ಸರ್, ನಾನು ಹೇಳೋದು ಈಸಿ, ಬಟ್ ಇಟ್ ಈಸ್ ಟ್ರೂ, ಪ್ರೂವ್ಡ್ ಬಿಯಾಂಡ್ ಡೌಟ್. ಏಷಿಯನ್ಸು ಅದರೊಳಗೆ ಇಂಡಿಯನ್ಸ್ಗೆ ಆಪಲ್ ದೊಡ್ಡ ಬೆಲ್ಟು ಆಯುಸ್ ಕಡಿಮೆ, ಲಾಂಗರ್ ದ ಬೆಲ್ಟ್ ಶಾರ್ಟರ್ ದ ಲೈಫ್. ದಯವಿಟ್ಟು ಹೊಟ್ಟೆ ಕರಗಿಸಿ. ನಮಗೂ ಸೇರಿದಂಗೆ ಮೇಡಮ್ ಲಲಿತಾ ನಾಯಕರ, ಡಾಕ್ಟರ್ ಆಂಜನಪುರ, ನನ್ನ ಶೆಫಿ ಅವರೇ, ತಾವು ಇಷ್ಟೊತ್ತು, ಯಾಕಂತಂದ್ರೆ ಒಂದು ನೋವಿನ ದಿನ ಇರ್ಬೋದು, ಆದರೆ ಇದು ಮುಂದೆ ಬೇರೆಯವ್ರಿಗೆ ಕೂಡ ಒಂದು ಅಟ್ಲೀಸ್ಟ್ ಒಂದು ಅಜ್ಜನಕ್ಕೆ ಒಳ್ಳೇದಾಗಲಿ. ಯಾಕಂತಂದ್ರೆ ನಾವು ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಅನಗತ್ಯವಾದಂಥ ಅಹಂಕಾರಗಳು, ಅನಗತ್ಯವಾದಂಥ ಸ್ಟೇಟಸ್ಗಳು, ಅನಗತ್ಯವಾದಂಥ ಪ್ರೆಷರನ್ನು ನಮ್ಮ ನಾವೇ ಮೈಂಡಲ್ಲಿ ಮಾಡ್ಕೊಳ್ಳೋ. ನಾವು ಮಂತ್ರಿ, ನಾನೊಬ್ಬ ಒಳ್ಳೆ ಆ್ಯಂಕರು, ನಾನೊಬ್ಬ ಡಾಕ್ಟ್ರು, ನಾನೊಬ್ಬ ಇಂಜಿನಿಯರ್, ನಾನೊಬ್ಬ ನಾಸಾ, ಇಸ್ರೋ, ಇವೆಲ್ಲವೂ ಕೂಡ ನಿಮ್ಮ ಲೈಫಿಗೆ ಯಾವುದೂ ಕೂಡ ಬರೋದಿಲ್ಲ. ನನ್ನದೇ ಆದಂಥ ಒಂದು ಶಿಸ್ತಿನ ಜೀವನ ಇದ್ದರೆ ಎಲ್ಲೊಂದು ಕಡೆ ನಮ್ಮನ್ನು ಕೈ ಹಿಡಿಯುತ್ತೆ. ಸತ್ಯದ ಮಾರ್ಗದಲ್ಲಿ ಹೋಗೋರಿಗೆ ಅಲ್ಲಿ ವೆಹಿಕಲ್ಗಳು ಕಮ್ಮಿ ಅಂತ, ಯಾಕಂತಂದ್ರೆ ಅಲ್ಲಿ ಬರೋರು ಭಾರಿ ಕಮ್ಮಿ. ಸೊ ಅಂಥ ಸಂದರ್ಭದಲ್ಲಿ ಇವತ್ತು ಮಹಾದೇವ ಪ್ರಸಾದ್ ಅವರು ಏನು ನಿಧನ ಆಗಿದೆ, ಆ ಕುಟುಂಬ ಮತ್ತು ಅವ್ರನ್ನ ನಂಬಿದಂಥ ಅಭಿಮಾನಿಗಳು, ಅವರ ಪಕ್ಷದ ಕಾರ್ಯಕರ್ತರಿಗೆ ನೋವಾಗಿದೆ. ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಚರ್ಚೆನ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳೆಲ್ಲ.